तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾವು ಭಾಗವತದ 10ನೇ ಸ್ಕಂದದ 23ನೇ ಅಧ್ಯಾಯದ ಭಾವಾರ್ಥವನ್ನ ನೋಡ್ತಾ ಇದ್ದೇವೆ. ಇದರಲ್ಲಿ ಗೋವರ್ಧನಾಚಲೋದ್ಧರ್ತ ಗೋಪಾಲಃ ಸರ್ವಪಾಲಕಃ ಅಂತ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಬರುವಂತಹ ಭಗವಂತನ ಗೋವರ್ಧನ ಪರ್ವತವನ್ನು ಎತ್ತಿದಂತಹ ಲೀಲೆಯನ್ನ ಗಮನಿಸ್ತಾ ಇದ್ದೇವೆ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇಂದ್ರಸ್ತದಾತ್ಮನಃ ಪೂಜಾಂ ವಿಜ್ಞಾಯ ವಿಹತಾಂ ನೃಪ ಗೋಪೇಭ್ಯಃ ಕೃಷ್ಣನಾಥೇಭ್ಯೋ ನಂದಾದಿಭ್ಯಃ ಚುಕೋಪಃ. ಹಿಂದಿನ ಪಾಠದಲ್ಲಿ ನಾವು ಕೃಷ್ಣ ನಂದಗೋಪನ ಮೊದಲಾದಂತಹ ಎಲ್ಲರ ಬಳಿಯಲ್ಲೂ ಕೂಡ ಅವರು ಇಂದ್ರನ ಆರಾಧನೆಯನ್ನ ಯಾಗಗಳ ಮುಖಾಂತರವಾಗಿ ಮಾಡ್ಲಿಕ್ಕೆ ಅಂತ ತೊಡಗಿದಾಗ ಯಾವುದಕ್ಕೋಸ್ಕರವಾಗಿ ಇಂದ್ರನ ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಅಂತ ಅವರ ಬಳಿಯಲ್ಲಿ ಕೇಳ್ತಾನೆ. ಹಾಗೆ ಹಿಂದೆ ಪರಂಪರಾಗತವಾಗಿ ಕುಲಾಚಾರದಿಂದ ಬಂದಿರೋದ್ರಿಂದಾಗಿ ಇದರ ಆಚರಣೆಯೋ ಅಥವಾ ಯಾವ್ದಾದ್ರೂ ವಿಧಿಗಳು ವೇದಗಳಲ್ಲಿ ಪುರಾಣಗಳಲ್ಲಿ ಜ್ಞಾನಿಗಳ ಮುಖಾಂತರವಾಗಿ ತಿಳಿದಿದೆ ಅಂತ ಮಾಡ್ತಾ ಇದ್ದೀರೋ ಅಂತ ಅವನನ್ನ ಪ್ರಶ್ನಿಸಿ ಅವನ ಮುಖಾಂತರವಾಗಿ ತಿಳಿತಾ ಇದ್ದಾನೆ. ಇದು ಕುಲಾಚಾರ, ಇದು ಮೂಲವಿಲ್ಲದೆ ಇರುವ ಕುಲಾಚಾರ ಅಂತ ತಿಳಿದುಕೊಂಡು ಅದಕ್ಕೆ ಪರಮಾತ್ಮ ಅವನನ್ನು ಕುರಿತು ಚೆನ್ನಾಗಿ ಉಪದೇಶ ಮಾಡ್ತಾನೆ. ಕೃಷ್ಣ ಪರಮಾತ್ಮ ನಮ್ಮ ಪ್ರತಿಯೊಂದು ಕರ್ಮಗಳಿಗೂ ಫಲವನ್ನು ಕೊಡುವಂತಹ ದೇವತೆ. ಪರಮಾತ್ಮ ಕೊಡಬೇಕು ಅಂತ ಅಂದುಕೊಂಡಂತಹ ಫಲವನ್ನ ದೇವೇಂದ್ರನಿಗೂ ಕೂಡ ವ್ಯತ್ಯಾಸ ಮಾಡಲು ಸಾಮರ್ಥ್ಯ ಇಲ್ಲ. ದೇವೇಂದ್ರನನ್ನು ಕಟ್ಕೊಂಡು ನಮಗೇನಾಗ್ಬೇಕಾಗಿದೆ? ಈ ಶರೀರ ನಮಗೆ ಕರ್ಮಗಳ ಫಲವಾಗಿ ಭಗವಂತನ ಇಚ್ಛೆಯಿಂದ ಬಂದಿದೆ ಹೇಗೋ ಹಾಗೆ ಇಂದ್ರನಿಗೂ ಪರಮಾತ್ಮನ ಇಚ್ಛೆಯಿಂದಲೇ ಬಂದಿರೋದು. ಹಾಗಾಗಿ ಯಾವ ಪರಮಾತ್ಮನ ಇಚ್ಛೆಯಿಂದಾಗಿ ನಾವೆಲ್ಲ ಈ ಶರೀರವನ್ನು ಪಡೆದುಕೊಂಡಿದ್ದೇವೋ ಅಂತಹ ಪರಮಾತ್ಮನ ಆರಾಧನೆಯನ್ನು ಮಾಡೋಣ. ಯಾವುದಕ್ಕೋಸ್ಕರವಾಗಿ? ವ್ಯರ್ಥವಾದ ಪ್ರಯತ್ನವನ್ನು ಮಾಡಿ ಇಂದ್ರನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಆವಾಗ ಕೃಷ್ಣನ ಮಾತುಗಳನ್ನು ಕೇಳಿ ಇವರೆಲ್ಲರೂ ಗೋವರ್ಧನ ಪರ್ವತದಲ್ಲಿ ನಿಯಾಮಕನಾಗಿರುವಂತಹ ಪರಮಾತ್ಮನ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಗೊಲ್ಲರ ಎದುರುಗಡೆಯಲ್ಲಿ ಈ ಭಕ್ತಿಯಿಂದಾಗಿ ಭಕ್ತಿಯಿಂದಾಗಿ ಕೃಷ್ಣನ ಮಾತನ್ನು ನಂಬಿ ಗೊಲ್ಲರೆ ಮೊದಲಾದವರೆಲ್ಲರೂ ಕೂಡ ಕೃಷ್ಣನ ಮಾತಿನಂತೆ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಿದ್ದಾರೆ. ಇಡೀ ಗೋವರ್ಧನದ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ.
ಗೋವರ್ಧನದ ಪರಿಕ್ರಮವನ್ನ ಗೋಪಾಲಕರು, ಕೃಷ್ಣನೇ ಮೊದಲಾದ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಇಂದ್ರನಿಗೆ ನಂದ ಮುಂತಾದಂತಹ ಎಲ್ಲರ ಮೇಲೆ, ಗೊಲ್ಲರ ಮೇಲೆ ಬಹಳ ಸಿಟ್ಟು ಬಂದಿದೆ. ನನಗೆ ಮಾಡಬೇಕಾದಂತಹ ಅರ್ಹಣಗಳು ಯಾವ್ದಿದೆಯೋ, ಪೂಜೆಗಳು ಯಾವ್ದಿದೆಯೋ ಆ ಪೂಜೆಗಳನ್ನು ಇವ್ರು ಮಾಡ್ತಾ ಇಲ್ಲ ಅಂತ ಬಹಳಷ್ಟು ಕೋಪ ಬಂದಿದೆ. ಗಣಂ ಸಾಂವರ್ತಕಂ ನಾಮ ಮೇಘಾನಾಂ ಶಾಂತಕಾರಿಣಾಂ ಇಂದ್ರಃ ಪ್ರಾಚೋದಯತ್ ಕ್ರುದ್ಧಃ ವಾಕ್ಯಂ ಚಾಹೇಶ ಮನ್ಯುನಾ. ಕೃಷ್ಣನ ಮೇಲಿನ ಕೋಪ. ಯಾವುದೋ ಒಬ್ಬ ಚಿಕ್ಕ ಬಾಲಕ ಹೇಳಿದ್ದನ್ನು ಕೇಳಿಕೊಂಡು ನನ್ನ ಪೂಜೆಯನ್ನು ಮಾಡಬೇಡ ಅಂತ ಹೇಳಿದ್ದನ್ನ ಅಷ್ಟು ವಿಶ್ವಾಸ ಮಾಡಿ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಿದ್ದಾರೆ. ಇವರಿಗೆ ಸರಿಯಾದ ಪಾಠವನ್ನ, ಬುದ್ಧಿಯನ್ನು ಕಲಿಸ್ತೇನೆ ಅಂತಂದುಕೊಂಡು ದೇವೇಂದ್ರ ಈ ಇಡೀ ಪ್ರದೇಶದಲ್ಲಿ ಜಲಪ್ರಳಯ ಮಾಡಿಬಿಡ್ತೇನೆ, ನೀರಿನಿಂದಾಗಿ ಇವರಿರುವಂತಹ ಇಡೀ ಪ್ರದೇಶವನ್ನ ತುಂಬಿ ಹಾಕಿ ಬಿಡ್ತೇನೆ ಅಂತಂದುಕೊಂಡು ದೊಡ್ಡ ದೊಡ್ಡ ಮೋಡಗಳು, ಅವುಗಳಿಗೆ ಸಾಂವರ್ತಕ ಅಂತ ಹೆಸರಿದೆ. ಸಾಂವರ್ತಕ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಜಗತ್ತನ್ನು ನಾಶ ಮಾಡುವಂತಹ ಸಂದರ್ಭದಲ್ಲಿ ಸುರಿಸುವಂತಹ, ಮಳೆ ಸುರಿಸುವಂತಹ ಮೋಡಗಳಿಗೆ ಸಾಂವರ್ತಕ ಮೇಘಗಳು ಅಂತ ಕರೀತಾರೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ಸುಟ್ಟು ಹಾಕುವಂತಹ ಬೆಂಕಿಗೆ ಸಾಂವರ್ತಕಾಗ್ನಿ ಅಂತ ಕರೀತಾರೆ. ಇಲ್ಲಿ ಅಗ್ನಿ ಅಲ್ಲ, ಪ್ರಳಯ ಕಾಲದ ಮೋಡಗಳ ಸಮೂಹವನ್ನ ಗೋಕುಲದ ಮೇಲೆ ಇಂದ್ರ ಪ್ರಚೋದನೆ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಮಳೆ ಸುರಿಸಿ ಅಂತ. ಉದಾಹರಣೆಗೆ ಸೈನ್ಯದಲ್ಲೆಲ್ಲ ಕೆಲವೊಂದಿಷ್ಟು ಬೆಟಾಲಿಯನ್ಗಳಿರುತ್ತೆ. ಒಂದು ಭ್ರಷ್ಟಾಚಾರ ನಿಗ್ರಹ ಪಡೆಗೆ ಅಂತ ಕೆಲವೊಂದಿಷ್ಟಿರುತ್ತೆ. ಅದೇ ರೀತಿಯಾಗಿ ದೇಶದ ಒಳಗಡೆಯಲ್ಲಿ ರಕ್ಷಣೆಗೋಸ್ಕರ ಅಂತ CRPF ಅಂತಂದು ಒಂದು ತುಕಡಿಗಳಿರುತ್ತೆ. ಆಮೇಲೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವಂತಹ ಉಗ್ರರನ್ನ ಮಟ್ಟ ಹಾಕ್ಲಿಕ್ಕೆ ಅಂತ ಒಂದು ಪ್ರತ್ಯೇಕವಾದಂತಹ ಗುಂಪಿರುತ್ತೆ. ಹೀಗೆ ಒಂದೊಂದು ಕಡೆಯಲ್ಲಿ ಕೆಲಸ ಮಾಡ್ಲಿಕ್ಕೋಸ್ಕರ ಒಂದು ಪ್ರತ್ಯೇಕವಾದ ಗುಂಪುಗಳನ್ನ ರಚನೆ ಮಾಡಿಕೊಂಡಿರ್ತಾರೆ. ಎಲ್ಲ ಕಡೆಯಲ್ಲಿ ಒಂದೇ ಥರದ್ದು ಇರೋದಿಲ್ಲ ಅಲ್ಲಿ. ಅದರಂತೆಯೇ ಬೆಳೆ ಬೆಳಿಬೇಕು ಅಂತಾದ್ರೆ ಅವಾಗ ಕಳಿಸಿಕೊಡುವಂತಹ ಮೋಡಗಳೇ ಒಂದು ರೀತಿಯಾದದ್ದು, ಮರುಭೂಮಿಯಲ್ಲಿ ಕಳಿಸಿಕೊಡುವಂತಹ ಮೋಡಗಳೇ ಒಂದು ರೀತಿಯಾದದ್ದು, ದೇವತೆಗಳದ್ದು. ಹಾಗೆ ಪ್ರಳಯ ಕಾಲದಲ್ಲಿ ಕಳಿಸಿಕೊಡುವಂತಹ ಮೋಡಗಳೇನಿದೆಯೋ ಆ ಮೋಡಗಳೇ ಬೇರೆ ಥರದ್ದು. ಅಂತಹ ಮೋಡಗಳಿಗೆ ಹೆಸರು ಸಾಂವರ್ತಕಾಗ್ನಿ ಅಂತ. ಅಂತಹ ಸಾಂವರ್ತಕಾಗ್ನಿಯನ್ನ ಗೋಕುಲದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಆದೇಶ ಮಾಡ್ತಾ ಇದ್ದಾರೆ ಇಂದ್ರದೇವರು. ಯಾಕೆ ಅಂತಂದ್ರೆ ಕೃಷ್ಣನ ಮೇಲಿನ ಕೋಪ. ವಾಕ್ಯಂಚ ಆಹ ಈಶಮನ್ಯುನ, ಕೃಷ್ಣನ ಮೇಲೆ ಕೋಪ ಇದೆ ಅವರಿಗೆ. ಇವನು ಹೇಳಿದ್ದಕ್ಕೆ ಇವ್ರು ನನ್ನ ಪೂಜೆಯನ್ನು ಬಿಟ್ಬಿಟ್ರಲ್ಲ ಅಂತ. ಯಾವ್ದೋ ಒಂದು ದೊಡ್ಡ ಫಂಕ್ಷನ್ಗೆ ಹೋಗ್ಬೇಕಾಗಿರತ್ತೆ, ನಮ್ಮ ಆತ್ಮೀಯರ ಯಾವ್ದೋ ಒಂದು ಫಂಕ್ಷನ್ ಇರತ್ತೆ. ಹೊರಟು ನಿಂತಾಗ ಮಕ್ಕಳೆಲ್ಲ ಟಿವಿ ನೋಡ್ಕೊಂಡು ಕೂತಿರ್ತಾರೆ. ಯಾವ್ದೋ ಒಂದು ಮಕ್ಕಳಿಗೆ ಸೇರುವಂತಹ ಯಾವ್ದೋ ಒಂದು ಕಾರ್ಟೂನು ಇವುಗಳೆಲ್ಲ ಬರ್ತಾ ಇರತ್ತೆ. ಅದನ್ನ ನೋಡ್ತಾ ಕೂತಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೇಕು ಅಂದ್ರೆ ಅಪ್ಪ ಹೋಗೋದ್ ಬೇಡ, ಅಮ್ಮ ಹೋಗೋದ್ ಬೇಡ, ಇದು ಚೆನ್ನಾಗಿದೆ, ಇದು ನೋಡ್ತಾ ಕೊಡ್ಬೇಕು ಅಂತಂದಾಗ ತುಂಬಾ ಮುಖ್ಯವಾದ ಮದುವೆ ಮುಂಜಿ ಮುಂತಾದ ಕಾರ್ಯಕ್ರಮಗಳನ್ನ ಹೋಗ್ಲಿ ಬಿಡು, ಮಗು ಕೇಳ್ತಾ ಇದೆ ಅಂತ ಅಲ್ಲೇ ಬಿಟ್ಟು ಬಿಟ್ರೆ, ನಾವ್ ಈ ಕಾರಣದಿಂದಾಗಿ ಬಿಟ್ಟಿದ್ದು ಮಗುವಿಗೆ ಆ ಕಾರ್ಯಕ್ರಮದವ್ರಿಗೆ ಗೊತ್ತಾಯ್ತು ಅಂತಂದ್ರೆ ಅವ್ರು ನಮ್ಮ ಮೇಲೆ ಸಿಟ್ಟಾಗ್ತಾರೋ ಇಲ್ಲೋ? ಆಗ್ತಾರೆ. ಯಾಕೆ? ಈ ಮಗುವಿನ ಸಲುವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕಾದದ್ದನ್ನ ತಪ್ಪಿಸ್ಕೊಂಡ್ಬಿಟ್ರಲ್ಲ. ಅದು ಯಾವ್ದದು? ಕ್ಷುಲ್ಲಕವಾದಂತಹ ಮಗುವಿನ ಆ ಕಾರ್ಟೂನ್ ನೆಟ್ವರ್ಕ್ ಅನ್ನು ನೋಡೋದು. ಈ ಕಾರಣಕ್ಕೋಸ್ಕರವಾಗಿ ಜೀವನದಲ್ಲಿ ಒಂದು ಬಾರಿ ಆಗುವಂತಹ ಮನೆಯ ಮದುವೆಗೆ ಬರ್ಲಿಕ್ಕೆ ಆಗ್ಲಿಲ್ಲಲ್ಲ ಇವ್ರಿಗೆ ಅಂತ ಅವ್ರ ಮೇಲೆ ಸಿಟ್ಟು ಬರುತ್ತಾ ಇಲ್ವಾ?
ಹಾಗೇ ಆಯ್ತು ಇಲ್ಲೂ. ಇವ್ರಿಗೆಲ್ಲ ಐಶ್ವರ್ಯದ ಮದ ಇದೆ. ಈ ಚಿಕ್ಕ ಬಾಲಕ ಇವನು ಇಂದ್ರನಿಗೆ ಆ ಸಂದರ್ಭದಲ್ಲಿ ಮೋಹದಿಂದಾಗಿ ಪರಮಾತ್ಮನೇ ಬಂದಿದ್ದಾನೆ, ಅವನ ಆದೇಶ ಇದು ಅಂತ ತಿಳಿಲಿಕ್ಕಾಗಿಲ್ಲ. ಸಾಮಾನ್ಯ ಮನುಷ್ಯನಾದಂತಹ ಕೃಷ್ಣ ಅಂತ ತಿಳಿದುಕೊಂಡಿದ್ದಾರೆ. ಯಾರೋ ಒಬ್ಬ ಚಿಕ್ಕ ಬಾಲಕ, 7-8 ವರ್ಷದ ಬಾಲಕ ಏನೋ 4 ಜಾದೂ ಮಾಡಿದ್ದಾನೆ. ಇವನ ಈ ಮಾಯಾಜಾಲವನ್ನು ನಬ್ಬಿ ದೇವತೆಗಳಿಗೆ ಒಡೆಯನಾದಂತಹ ಇಂದ್ರ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಇವರಿಗೆಲ್ಲ ಐಶ್ವರ್ಯದ ಮದ ಹೆಚ್ಚಿಗೆ ಆಗಿದೆ. ಕೆಲವು ಮನ್ಸತ್ತಲ್ಲ, ಈ ಢೋಂಗಿ ಬಾಬಾಗಳನ್ನೆಲ್ಲ ನಂಬ್ಕೊಂಡ್ಬಿಟ್ಟು ಏನೇನೋ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಕೆಲವೊಮ್ಮೆ ನಮಗೆ ಅನಿಸತ್ತೆ. ಹಾಗೆ ಇವ್ರನ್ನ ನೋಡಿದಾಗ್ಲೂ ಕೂಡ ಈ ಯಾಕಪ್ಪ ಇವ್ರು ಈ ತರ ಮಾಡ್ತಾ ಇದ್ದಾರೆ, ಇಷ್ಟು ದಿವಸ ತಲೆ ಸರಿ ಇತ್ತಲ್ಲ ಇವ್ರದು ಅಂತ ಇಂದ್ರ ಈ ರೀತಿಯಾಗಿ ಆಲೋಚನೆ ಮಾಡಿಕೊಂಡು ಇವರ ಮದವನ್ನು ಇಳಿಸ್ಬೇಕಲ್ಲ. ಇವ್ರ ಮದ ಇಳಿಸೋದು ಹೇಗೆ? ಇವ್ರಿಗೆ ಇರೋದು ಐಶ್ವರ್ಯದ ಮದ. ಮತ್ ಈ ಮಗು ಇವರನ್ನು ರಕ್ಷಣೆ ಮಾಡ್ತದೆ ಅನ್ನೋ ಭ್ರಮೆ. ಈ ಎರಡರಿಂದಾಗಿ ಈ ಎಲ್ಲ ಕೆಲಸ ಮಾಡಿದಾರಲ್ಲ, ಈ ಮದವನ್ನು ಇಳಿಸಿದರಾಯ್ತು ಅಂತಂದುಕೊಂಡು ನನಗೆ ಮಾಡಿದ ಅಪಮಾನಕ್ಕೆ ಅವಮಾನಕ್ಕೆ ಸರಿಯಾದ ಪ್ರತೀಕಾರವನ್ನು ತೀರಿಸಿಕೊಂಡ್ರಾಯ್ತು ಅಂತಂದುಕೊಂಡು ಇವರ ಮೇಲೆ ಜೋರಾಗಿ ಮಳೆಯನ್ನು ಸುರಿಸ್ಲಿಕ್ಕೋಸ್ಕರವಾಗಿ ಆ ಅಗ್ನಿಯ ಒನಕೆಯ ರೀತಿಯಲ್ಲಿ ಹನಿಗಳನ್ನು ಸುರಿಸುವಂತಹ ಸಾಮರ್ಥಕ ಮೇಘಗಳನ್ನ ಇವ್ರ ಮೇಲೆ ಪ್ರಚೋದನೆ ಮಾಡ್ತಾ ಇದ್ದಾನೆ ಇಂದ್ರ. ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾನೆ ಇಂದ್ರ. ಅಂದ್ರೆ ತನ್ನನ್ನ ಬಿಟ್ಟು, ತನ್ನ ಪೂಜೆಯನ್ನ ಬಿಟ್ಟು ಈ ಲೌಕಿಕವಾದಂತಹ ವಿಷಯದಲ್ಲಿ ಅಥವಾ ಈ ಬೆಟ್ಟಕ್ಕೆ ಪೂಜೆಯನ್ನು ಮಾಡಿದ್ದಾರಲ್ಲ, ಇದನ್ನ ಒಂದು ಒಳ್ಳೆ ದೃಷ್ಟಾಂತಕ್ಕೆ ಕೊಟ್ಟು ನಮಗೆ ಅರ್ಥ ಮಾಡಿಸ್ತಾ ಹೋಗ್ತಾನೆ. ಅದು ಹೇಗೆ ಅಂತಂದ್ರೆ, ಅದು ಹೇಗೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಅದು ಹೇಗೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಅವೆಲ್ಲ ಅಲ್ಪಜ್ಞಾನಿಗಳು. ನಾವೊಂದು ದೊಡ್ಡ ಸಾಗರದ ಈ ದೃಷ್ಟಾಂತ ಸರಿ ಇದೆ, ಆದ್ರೆ ಇಂದ್ರ ಯಾವ ಹಂತದಲ್ಲಿ ಹೇಳ್ತಾ ಇದ್ದಾನೋ ಅದು ಸರಿ ಇಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಎಷ್ಟು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾನೆ ನೋಡಿ. ನಮಗೆಲ್ಲ ಅಲ್ಪಜ್ಞಾನ ಇದೆ, ನಾವೆಲ್ಲ ಅಲ್ಪಜ್ಞಾನಿಗಳು, ನಮಗೆ ಯಾವುದರ ವಿಸ್ತೃತವಾದ ಪ್ರಜ್ಞೆಯೂ ಇಲ್ಲ. ನಶ್ವರವಾದಂತಹ ಶರೀರವನ್ನು ಪಡೆದುಕೊಂಡಿದ್ದೇವೆ. ಈ ಶರೀರ ಇರುವಂತಹದ್ದು ಸಾಧನೆಗೋಸ್ಕರವಾಗಿ, ಇದು ಸಹಜವಾದ ವಿಷಯ. ಇದು ಈ ಶರೀರವು ಇರುವಂತಹದ್ದು ಯಾವುದಕ್ಕೋಸ್ಕರ ಅಂತಂದ್ರೆ, ಈ ದೋಣಿ ಇದ್ದ ಹಾಗೆ ಈ ಶರೀರ ದೋಣಿ. ಯಾವುದರ ದೋಣಿ? ದೋಣಿ ಏನ್ ಮಾಡತ್ತೆ ಅಂತಂದ್ರೆ, ಒಂದು ದಡದಿಂದಾಗಿ ಇನ್ನೊಂದು ದಡಕ್ಕೆ ಜನರನ್ನ ಸಾಗಿಸುತ್ತೆ. ಗಂಗೆ ಈ ಬದಿಯಿಂದ ಆ ಬದಿಗೆ ಒಂದು ದೋಣಿ ಸಾಗಿಸುತ್ತೆ. ಹಾಗೆ ಪರವಿದ್ಯೆ ಈ ಶರೀರ ಅನ್ನುವಂಥದ್ದು ಕೂಡ ಒಂದು ದೋಣಿ ಇದ್ದ ಹಾಗೆ. ಈ ಶರೀರದಿಂದ ಏನ್ ಮಾಡ್ಬೇಕು ಅಂದ್ರೆ ಸಂಸಾರವನ್ನ ದಾಟಬೇಕು. ಈ ಬದಿಯಿಂದ ಸಂಸಾರದ ಆ ಬದಿಗೆ ಹೋಗ್ಬೇಕು. ಅಂದ್ರೆ ಸಂಸಾರದಿಂದ ನಾವೆಲ್ಲರೂ ಮುಕ್ತರಾಗಬೇಕು. ಇಷ್ಟೇ ಇದರ ವಸ್ತುತಃ ಮೂಲ ಅಭಿಪ್ರಾಯ. ನಾವು ಸಂಸಾರಕ್ಕೆ ಕಾರಣವಾದಂತಹ ಈ ಏನೇನೋ ನಮ್ಮ ಅಹಂಕಾರ ಮಮಕಾರಗಳು ಏನಿವೆಯೋ ಇವೆಲ್ಲವನ್ನು ತೊಡೆದುಕೊಂಡು ಒಳ್ಳೆ ಪರಮಾತ್ಮನ ಜ್ಞಾನವನ್ನು ಪಡಿಬೇಕು. ಜ್ಞಾನವೊಂದನ್ನ ಪಡೆದರೆ ಮಾತ್ರ ಈ ಸಂಸಾರವನ್ನು ದಾಟ್ಲಿಕ್ಕೆ ಸಾಧ್ಯ. ಗಟ್ಟಿಯಾದ ಬಲಿಷ್ಠವಾದಂತಹ ದೋಣಿ ಇದೆ ಅಂತಾದ್ರೆ ಸಮುದ್ರವನ್ನು ದಾಟಬಹುದು. ಆದರೆ ನಮ್ಮ ದೋಣಿಯಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತಾದ್ರೆ, ಯಾವುದೋ ಒಂದು ಮುರುಕಾದಂತಹದ್ದು, ಬಹಳ ವರ್ಷಗಳಾದಂತಹದ್ದು, ಎಲ್ಲೋ ಚಿಕ್ಕ ಪುಟ್ಟ ತೂತುಗಳಾದಂತಹ ದೋಣಿಯಲ್ಲಿ ಹತ್ತಿದೆವು ಅಂತಾದ್ರೆ
ನೀವು ಚಿಕ್ಕದಾದಂತಹ ಯಾವ್ದೋ ಒಂದು 100 ಮೀಟರ್ 200 ಮೀಟರ್ ಈ ತರದ್ದು ವಿಸ್ತಾರ ಇರುವಂತಹ ಕೆರೆಗಳನ್ನ ಅದರಿಂದ ದಾಟಬಹುದು. ಆದ್ರೆ ಸಾಗರವನ್ನು ದಾಟಬೇಕು ಅಂತಂದ್ರೆ ಅಂತಹ ಅಗ್ಗವಾದ ಬಲ ಇಲ್ಲದೆ ಇರುವಂತಹ ದೋಣಿಗಳಿಗೆ ಈ ಸಂಸಾರ ಸಾಗರವನ್ನು ದಾಟಿಸುವಂತಹ ಸಾಮರ್ಥ್ಯ ಇಲ್ಲ. ಹಾಗಾದ್ರೆ ಸಾಗರವನ್ನು ದಾಟಬೇಕು ಅಂತಂದ್ರೆ ಗಟ್ಟಿಯಾದ ದೋಣಿಯೇ ಬೇಕು ಅದಕ್ಕೆ. ಹಾಗೆಯೇ ನಾವು ಈ ಸಂಸಾರದಲ್ಲಿ ತೊಳಲಾಡುವಂತಹ ನಮಗೆ ಈ ಸಂಸಾರದಿಂದ ದಾಟಬೇಕು ಅಂತಂದ್ರೆ ತತ್ವಜ್ಞಾನ ಬೇಕು, ಸರಿಯಾದ ಪರಮಾತ್ಮನ ತಿಳುವಳಿಕೆ ಬೇಕು. ಯಾಕೆ ತಿಳುವಳಿಕೆ ಬೇಕು ಅಂತಂದ್ರೆ ನಾವು ಅವನು ಕರುಣೆಯಿಂದ ಕೊಟ್ಟಂತಹ ಈ ಶರೀರದಲ್ಲಿ ಇದ್ದುಕೊಂಡು ಸಾಧನೆಯನ್ನು ಮಾಡ್ಲಿಕ್ಕೋಸ್ಕರವಾಗಿ ಭೂಮಿಗೆ ಬಂದಿದ್ದೇವೆ ಅನ್ನೋ ಜ್ಞಾನ ಇದ್ರೆ, ಈ ಶರೀರ ಅನ್ನುವಂಥದ್ದು ನಮ್ಮದು ಬಾಡಿಗೆ ಮನೆ ಇದ್ದ ಹಾಗೆ, ಇಲ್ಲಿ ಇದ್ದಷ್ಟು ದಿವಸ ನಾವು ಈ ಮನೆಯಲ್ಲಿ ಇದ್ದುಕೊಂಡು ಪ್ರತಿನಿತ್ಯದಲ್ಲಿ ಏನು ಆಫೀಸು ಆ ಕೆಲಸಗಳು ಅದು ಇದು ಇದೆಯೋ ಆ ಕೆಲಸಗಳನ್ನ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಜನರೆಲ್ಲ ಹೋಗ್ಕೊಂಡು ಬಂದು ಆ ಬಾಡಿಗೆ ಮನೆಯನ್ನು ಉಪಯೋಗಿಸಿಕೊಳ್ತಾರೋ ಅದರಂತೆ ಈ ಬಾಡಿಗೆ ಮನೆಯಂತಿರುವಂತಹ ಮನೆಯನ್ನು ದೇವರು ಕೊಟ್ಟಿದ್ದಾನೆ. ಎಂದೋ ಒಂದು ದಿವಸ ಈ ಮನೆಯನ್ನು ಬಿಟ್ಟು ನಾವು ತೊಲಗಬೇಕು. ಹಾಗಾದ್ರೆ ಈ ಮನೆಯಲ್ಲಿ ಇದ್ದಷ್ಟು ದಿವಸ ನಮಗೆ ಬೇಕಾದಂತಹ ಕೆಲಸಗಳನ್ನು ಈ ಮನೆಯಲ್ಲಿ ಇಟ್ಟುಕೊಂಡು ಮಾಡಿಕೊಳ್ಳೋಣ ಅಂತಂದುಕೊಂಡು ಸಾಧನೆಗೆ ಅಂತ ಪ್ರವೃತ್ತಿ ಮಾಡಬೇಕೇ ಹೊರತಾಗಿ ಯಾವುದೋ ಬಯಕೆಯಿಂದ ಕರ್ಮಗಳನ್ನ ಮಾಡಿದೆವು ಅಂತಾದರೆ ಅವುಗಳೆಲ್ಲ ಮುರುಕು ದೋಣಿ ಇದ್ದ ಹಾಗೆ, ತೂತಾದಂತಹ ದೋಣಿಗಳಿದ್ದ ಹಾಗೆ, ರಂಧ್ರವಿರುವಂತಹ ದೋಣಿಗಳಿದ್ದ ಹಾಗೆ. ಆ ದೋಣಿಗಳಿಂದ ಸಂಸಾರವನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಈ ಗೊಲ್ರೆಲ್ಲೂ ಹಾಗೆ ಮಾಡ್ತಾ ಇರೋದು. ಪೂಜೆ ಮಾಡೋದು ಅಂತಾದ್ರೆ ಯಾರನ್ನು ಮಾಡಬೇಕು? ದೇವತೆಗಳಿಗೆ ಒಡೆಯನಾದಂತಹ ನನ್ನ ಪೂಜೆಯನ್ನು ಮಾಡಬೇಕೇ ಹೊರತಾಗಿ ಯಾವುದೋ ಒಂದು ಬೆಟ್ಟಕ್ಕೆ ಹೋಗ್ತಾರೆ, ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಅದೇನ್ ಇವ್ರಿಗೆ ಮಾಡತ್ತೆ ಅಂತ ಇಂದ್ರದೇವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ತಿಳಿದುಕೊಂಡು ಅವನು ಹೇಳ್ತಾ ಇದ್ದಾನೆ, ಅಷ್ಟೇ ಅಲ್ಲ, ಈ ಚಿಕ್ಕ ಬಾಲಕ ಇದ್ದಾನಲ್ಲ, ಕೆಲವೊಂದಿಷ್ಟು ಜನರು ಇರ್ತಾರೆ ಮನೆಯಲ್ಲೆಲ್ಲ, ಅವರನ್ನ ಅಧಿಕ ಪ್ರಸಂಗಿಗಳು ಅಂತ ಕರೀತಾರೆ. ಮಕ್ಕಳನ್ನ ಎಲ್ಲ ವಿಷಯದಲ್ಲಿ ತಲೆ ಹಾಕ್ತಾ ಇದ್ರು ಅಂದ್ರೆ ಗೊತ್ತಿಲ್ಲದೇನೆ ತನಗೆ ಯಾವ ವಿಷಯದಲ್ಲೂ ಪೂರ್ತಿಯಾದ ಜ್ಞಾನ ಇಲ್ಲದೆ ಹೋದ್ರು ಮಧ್ಯದಲ್ಲಿ ಮಾತನಾಡ್ತಾ ಇದ್ದಾನೆ ಅಂತಾದ್ರೆ ಅವನನ್ನ ಬೈಯುವಾಗ ಅಧಿಕ ಪ್ರಸಂಗಿ ಅವನು, ಅಂದ್ರೆ ಯಾವ್ದ್ರಲ್ಲಿ ತಲೆ ಹಾಕಬಾರ್ದು ಆ ವಿಷಯದಲ್ಲೂ ತಲೆ ಹಾಕ್ತಾ ಇದ್ದಾನೆ ಅಂತ ಅವನನ್ನ ಚೆನ್ನಾಗಿ ಬೈತೀವಲ್ಲ, ಅದರಂತೆ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ. ವಾಚಾಲಂ ಮಾನಿನಂ ಮರ್ತಂ ಅಜ್ಞಂ ಪಂಡಿತ ಮಾನಿನಂ ಕೃಷ್ಣಂ ಮರ್ತ್ಯಂ ಉಪಾಶ್ರಿತ್ಯ ಗೋಪಾಹ ಮೇ ಚಕ್ರುರಪ್ರಿಯಂ. ಈ ಕೃಷ್ಣ ಬಹಳ ವಾಚಾಲ, ಬಡಬಡ ಬಡಬಡ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತನಾಡ್ತಾನೆ. ಮತ್ತಂ ಬಹಳ ಗರ್ವವೂ ಇದೆ. ಕೃಷ್ಣನ ಸಾಮಾನ್ಯನಾದವನಲ್ಲ, ಮಹಾ ಗರ್ವಿಯಾಗಿದ್ದಾನೆ. 7-8 ವರ್ಷಕ್ಕೆ ಇಷ್ಟು ಗರ್ವ ಇರೋದ? ನಿಮಗೇನು ತೊಂದರೆ ಆಗಲ್ಲ, ನಾನ್ ನೋಡ್ಕೊಳ್ತೀನಿ ಅಂತ ಇವನು ಗೋವಳರಿಗೆಲ್ಲರಿಗೂ ರಕ್ಷಕನಾಗಿರುವ ಹಾಗೆ ತನ್ನನ್ನು ತಾನು ಹೇಳ್ಕೊಳ್ತಾ ಇದ್ದಾನೆ, ಗರ್ವವನ್ನು ತೋರಿಸಿಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಜ್ಞಂ, ದೇವೇಂದ್ರನ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ ಕೃಷ್ಣನಿಗೆ. ನಮ್ಮಲ್ಲಿ 2 ದೋಷಗಳಿರುತ್ತೆ. ನಮ್ಮ ಎದುರಿನಲ್ಲಿರುವಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಏನು ಅಂತ ತಿಳಿದುಕೊಳ್ಳದೆ ಇರೋದು, ಮತ್ತು ನಮ್ಮ ಬಗ್ಗೆ ನಾವು ತಪ್ಪಾಗಿ ತಿಳಿದುಕೊಳ್ಳೋದು. 2. ಒಂದು, ಎದುರುಗಡೆ ಇರೋರನ್ನ ತುಂಬಾ ಹಗುರವಾಗಿ ಪರಿಗಣಿಸಿ ಬಿಡುತ್ತೇವೆ, ನಮ್ಮನ್ನು ನಾವು ತುಂಬಾ ದೊಡ್ಡವರು ಅಂತ ಭಾವಿಸಿ ಬಿಡುತ್ತೇವೆ. 2 ಜೀವನದಲ್ಲಿ ದೊಡ್ಡ ಅನರ್ಥಗಳಿಗೆ ಕಾರಣ. ನಮ್ಮ ಎದುರಿನಲ್ಲಿರೋರು ಯಾರ್ಯಾರಿದ್ದಾರೋ ಅವ್ರು ಎಲ್ಲರೂ ಕೂಡ ನಮಗೆ ಅಧೀನರಾದವರು, ನಮ್ಮಷ್ಟು ಯಾರು ದೊಡ್ಡವರಿಲ್ಲ ಅನ್ನುವ ಭ್ರಮೆ, ನಾವು ತುಂಬಾ ದೊಡ್ಡವರು ಅನ್ನುವ ಭ್ರಮೆ, ಜೊತೆಯಲ್ಲಿ ಎದುರಿನಲ್ಲಿರೋರಿಗೆ ಏನೇನೂ ಬರೋದಿಲ್ಲ ಅನ್ನುವಂತಹ ಎದುರುಗಡೆಯಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಕೀಳರಿಮೆ. ಈ 2 ಮನುಷ್ಯನ ಅಧಃಪಾತಕ್ಕೆ ಕಾರಣವಾಗತ್ತೆ.
ಇವನಿಗೆ ಈ ಎರಡೂ ಇದೆ. ಮೊದಲಿಗೆ ವಾಚಾಳಿ, ಸಿಕ್ಕಾಪಟ್ಟೆ ಮಾತನಾಡ್ತಾನೆ. ಅಷ್ಟೇ ಅಲ್ಲ, ಇಂದ್ರನ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ, ತನ್ನ ಸಾಮರ್ಥ್ಯದ ಬಗ್ಗೂ ಗೊತ್ತಿಲ್ಲ. 7-8 ವರ್ಷದ ಬಾಲಕನ ಸಾಮರ್ಥ್ಯ ಏನಿರತ್ತೆ, ತನ್ನ ಸಾಮರ್ಥ್ಯದ ಬಗ್ಗೆ ಅರಿವಿಲ್ಲ, ಅಹಂಕಾರಿಯಾಗಿದ್ದಾನೆ. ಇವನ ಎದುರಿನಲ್ಲಿ ಇಂಥ ಮಾನವನನ್ನ ಆಶ್ರಯಿಸಿಕೊಂಡು ನನಗೆ ಯಾವುದು ಸೇರೋದಿಲ್ವೋ, ನನಗೆ ಯಾವುದು ಪ್ರಿಯವೋ ಅದನ್ನು ಮಾಡ್ತಾ ಇಲ್ಲ, ನನಗೆ ಯಾವುದು ಸೇರೋದಿಲ್ವೋ ಅಂತಹ ಕೆಲಸಕ್ಕೆ ಅಂತ ಇವರು ತೊಡಗಿದ್ದಾರೆ. ಅಂತ ಈ ರೀತಿಯಾಗಿ ಗೊಲ್ಲರೆಲ್ಲರೂ ಯೋಚನೆ ಮಾಡಿ, ಇಂದ್ರ ಯೋಚನೆ ಮಾಡಿ ಈ ಗೋವಳರ ಮೇಲೆ ಚೆನ್ನಾಗಿ ಮಳೆ ಸುರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಒಂದು ಕೃಷ್ಣನ ಬಗ್ಗೆ ಬೈತಾ ಇದ್ದಾನೆ. ಯಥಾ ಅದೃಢೈಹಿ ಕರ್ಮಮಯೈಹಿ ಕುಪ್ಲವೈಹಿ ಜ್ಞಾನಮಾನಿನಃ ವಿದ್ಯಾಂ ಆನ್ವೀಕ್ಷಿಕೀಂ ಹಿತ್ವಾ ತಿತೀರ್ಷಂತಿ ಭವಾರ್ಣವಂ. ನಾವು ಯಾವುದೇ ಸತ್ಕರ್ಮಗಳನ್ನ ಆಚರಣೆ ಮಾಡಲಿ, ನಾವೆಲ್ಲ ಈಗ ಅಧಿಕ ಮಾಸದಲ್ಲಿ ಇದ್ದೇವೆ. ಅಧಿಕಸ್ಯ ಅಧಿಕಂ ಫಲಂ ಅಂತ ಕರೀತಾರೆ. ಈ ಅಧಿಕ ಮಾಸದಲ್ಲಿ ಮಾಡಿದಂತಹ ದಾನಗಳಿಗೆ ಅಮೋಘವಾದಂತಹ ಫಲಗಳನ್ನು ಹೇಳುತ್ತಾರೆ. ನಾವು ಅಪೂಪ ದಾನ, ಆ ದಾನ, ಈ ದಾನ ಅಂತ ಬಹಳ ತಾವು ಕೇಳಿರ್ತೀರಿ, ಮಾಡಿಯೂ ಇರ್ತೀರಿ. ಈ ಅಧಿಕ ಮಾಸದಲ್ಲಿ ಯಾವ ದಾನಗಳನ್ನ ಮಾಡ್ತಾರೋ ಪ್ರತಿಯೊಂದಕ್ಕೂ ಅಪರಿಮಿತವಾದಂತಹ ಫಲ ಅಂತ ಹೇಳ್ತಾರೆ. 3 ವರ್ಷಕ್ಕೆ ಬರುವಂತಹ ಅಧಿಕ ಮಾಸದಲ್ಲಿ ಜನರಿಗೆಲ್ಲ ಭ್ರಮೆ ಏನು ಅಂತಂದ್ ಹೇಳಿದ್ರೆ, ನಾವು ಹೇಗೆ ಇದ್ರು 2.5-3 ವರ್ಷ ಹೇಗಾದ್ರೂ ಇದ್ರೋ, ನಾವು ಈ ಅಧಿಕ ಮಾಸದಲ್ಲಿ ಒಂದ್ ಚೆನ್ನಾಗಿ ಅಪೂಪ ಮಾಡಿ ದಾನ ಕೊಟ್ಬಿಟ್ಟು ದೇವ್ರ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ರೆ ಸ್ವರ್ಗಕ್ 3 ಗೇಣು, ಸ್ವರ್ಗನ ನಾವು ದಾಟಕೊಂಡು ಹೋಗ್ಬಿಡ್ತೇವೆ. ನಮ್ಮನ್ನ ಸ್ವರ್ಗದಿಂದ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೇವರೆಲ್ಲ ನಾವ್ ಕೇಳ್ಕೊಂಡಿರ್ತಾರೆ, ಹೇಳಿದ್ದನ್ನು ಕೇಳ್ಕೊಂಡಿರ್ತಾರೆ. ಮನೆಯಲ್ಲಿ ಯಾವ್ದೋ ಒಂದು ಯಜ್ಞ ಯಾಗಾದಿಗಳನ್ನ ಮಾಡಿಸ್ತೇವೆ. ನಾವು ಮಾಡಿಸದೇ ಇರೋ ಯಜ್ಞ ಯಾಗಾದಿಗಳಿಲ್ಲ, ಮಾಡದೇ ಇರುವ ಕೆಲಸಗಳಿಲ್ಲ, ಮಾಡದೇ ಇರುವ ದೇವರ ಪೂಜೆಗಳಿಲ್ಲ. ಇಷ್ಟೆಲ್ಲ ಅಹಂಕಾರ ಬರುತ್ತೆ. ಜೊತೆಯಲ್ಲಿ ನಾವು ಕರ್ಮಗಳ ಆಚರಣೆಯನ್ನು ಮಾಡಿದ ಮಾತ್ರಕ್ಕೆ ನಾವು ಮಾಡಿದ ಕರ್ಮಗಳು ಪೂರ್ತಿಯಾಗಿದೆ, ಮಾಡಬೇಕಾದದ್ದು ಇಷ್ಟೇ, ಏನೇನು ಮಾಡ್ಬೇಕೋ ಅದೆಲ್ಲವನ್ನು ಮಾಡಿಬಿಟ್ಟಿದ್ದೇವೆ ಎನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದು ಸಹಜವೂ ಹೌದು. ಯಾಕೆಂದ್ರೆ ಪ್ರಪಂಚ ಇರೋದೇ ಹಾಗೆ, ನಮ್ ಎದುರಿನಲ್ಲಿ ಕಾಣ್ತಾ ಇರೋದೆಲ್ಲ ಹಾಗೆ. ಆದ್ರೆ ಈ ಕರ್ಮಗಳೆಲ್ಲವೂ ಬೇಕು. ಈ ಕರ್ಮಗಳು ಯಾವುದಕ್ಕೆ ಸಹಕಾರಿಯಾಗಿರ್ಬೇಕು ಅಂದ್ರೆ ಜ್ಞಾನ ಕಾರ್ಯಕ್ಕೆ ಸಹಕಾರಿಯಾಗಿರ್ಬೇಕು. ಜ್ಞಾನಕ್ಕೆ ಈ ಕರ್ಮಗಳೆಲ್ಲದರ ಆಚರಣೆ ಯಾವುದಕ್ಕೆ ಉಪಯುಕ್ತ ಅಂತಂದ್ ಹೇಳಿದ್ರೆ ಅಂತಃಕರಣದ ಶುದ್ಧಿಗೆ. ನಮ್ಮ ಮನಸ್ಸು ಸ್ವಚ್ಛ ಆಗ್ಬೇಕು. ಈ ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ದೇವರಿಗೆ ನಮಸ್ಕಾರ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ವ್ರತಗಳನ್ನ ಆಚರಣೆ ಮಾಡ್ತೇವೆ. ಈ ಉಪವಾಸಗಳನ್ನು ಮಾಡ್ತಾರೆ, ವ್ರತಗಳನ್ನ ಆಚರಣೆ ಮಾಡ್ತೇವೆ, ಚಾತುರ್ಮಾಸ್ಯ ಮುಂತಾದಂತಹ ಅನೇಕ ವ್ರತಗಳನ್ನ ಆಚರಣೆ ಮಾಡ್ತೇವೆ, ಲಕ್ಷ ಬತ್ತಿಗಳನ್ನ ಮಾಡುವಂತಹ ವ್ರತವನ್ನ ಮಾಡ್ತೇವೆ, ಲಕ್ಷ ಪದ್ಮಗಳನ್ನ ಹಾಕ್ತೇವೆ. ಎಲ್ಲವನ್ನು ಮಾಡ್ಬೇಕು. ಆದರೆ ಇವುಗಳು ಎಲ್ಲವನ್ನು ಮಾಡಿದಾಗ ನಾನು ಮಾಡ್ಬೇಕಾದ ಎಲ್ಲ ಕೆಲಸಗಳನ್ನ ಮಾಡಿಬಿಟ್ಟೆ ಅಂತ ಅಷ್ಟರಲ್ಲೇ ಕೃತಕೃತ್ಯರಾಗಬಾರ್ದು. ಇದೆಲ್ಲ ಹೇಗೆ ಅಂತಂದ್ರೆ ಫೌಂಡೇಶನ್ ಇದ್ದ ಹಾಗೆ. ಮನೆ ಫೌಂಡೇಶನ್ ಹಾಕ್ಬಿಟ್ಟೆ ನಾ ಮನೆ ಕಟ್ಟಾಯ್ತು ಅದ್ರಲ್ಲಿ ಇರ್ತೇನೆ ಅಂತ ಹೇಳ್ಬಿಟ್ರೆ, ಮೇಲ್ಗಡೆಯಲ್ಲಿ ಛತ್ತಿಲ್ಲ, ಗೋಡೆಗಳನ್ನು ಕಟ್ಟಿಲ್ಲ, ಕಿಟಕಿಗಳನ್ನು ಹಾಕಿಲ್ಲ, ಬೇಕಾದ ಶೆಲ್ಫ್ಗಳನ್ನು ಹಾಕೊಂಡಿಲ್ಲ, ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಈ ಕರ್ಮಗಳೆಲ್ಲವೂ ಕೂಡ ಅಡಿಪಾಯ ಇದ್ದ ಹಾಗೆ, ಪಾತ್ರೆಯ ತಳ ಇದ್ದ ಹಾಗೆ. ಪಾತ್ರೆಯ ತಳ ಇತ್ತು ಅಂದ್ರೆ ಆ ಪಾತ್ರೆಗೆ ಹಾಲನ್ನು ನೀರನ್ನು ಏನೋ ಹಾಕಿದರೆ ಆ ಪಾತ್ರೆಯಲ್ಲಿ ಅದು ನೆಲೆ ನಿಲ್ಲುತ್ತೆ. ಈ ಕರ್ಮಗಳೆಲ್ಲವೂ ಕೂಡ ಅಡಿಪಾಯ ಇದ್ದ ಹಾಗೆ. ಪಾಯ ಅಂತ ಕರೀತಾರೆ. ಪಾಯ ಅಂತಂದ್ರೆ ಇದು ಭೂಮಿಯ ಇದರೊಳಗಡೆ ಹಾಕುವಂತಹ ಇದು ಪಿಲ್ಲರ್ಗಳು, ಗಟ್ಟಿಯಾಗಿ ನಿಲ್ಲಿಕ್ಕೆ ಬೇಕಾದಂತಹ ಪಾಯ, ಅಡಿಯಲ್ಲಿರುವ ಪಾಯ.
ಅಡಿಪಾಯ ಹಾಕ್ಬಿಟ್ಟು ಮನೆ ಕಟ್ಟಿದ್ದೇವೆ ಅಂತ ಅನ್ಕೊಂಡ್ರೆ ಹೇಗೆ ಅದು ಮೂಢತನವೋ ಹಾಗೆ ಇದು ಕೂಡ. ಈ ಕರ್ಮಗಳೆಲ್ಲವನ್ನ ಮಾಡ್ತೇವಲ್ಲ, ಮಾಡುವುದರ ಉದ್ದೇಶ ಹಿಂದಿನದ್ದೇನಿರ್ಬೇಕು ಅಂದ್ರೆ ನಮ್ಮ ಅಡಿಪಾಯದಿಂದ ಮನೆ ಗಟ್ಟಿಯಾಗಿರ್ಬೇಕು, ಹಾಗಾದ್ರೆ ಮನೆ ಕಟ್ಟಬೇಕು ಅನ್ನೋದು ಯೋಚನೆಯಲ್ಲಿರ್ಬೇಕು. ಅಡಿಪಾಯ ಹಾಕ್ಬಿಟ್ಟು ಮನೆ ಕಟ್ಟಿದ್ದೇವೆ ಅಂತ ಅಂದುಕೊಳ್ಳೋದಿಲ್ಲಲ್ಲ, ಹಾಗೆ ಅಡಿಪಾಯವನ್ನೇ ಮನೆ ಅಂತ ತಿಳಿದುಕೊಳ್ಳೋದಿಲ್ಲಲ್ಲ, ಹಾಗೆ ಕರ್ಮಗಳನ್ನು ಮಾಡ್ತೇವೆ, ಆ ಕರ್ಮಗಳೇ ಅಂತಿಮ ಹಂತ ಅನ್ನುವ ಭಾವನೆಯನ್ನು ಬಿಡಬೇಕು. ಈ ಕರ್ಮಗಳೆಲ್ಲವೂ ಕೂಡ ಜ್ಞಾನಕ್ಕೆ ಸಹಕಾರಿ ಅಂತ ತಿಳಿದುಕೊಳ್ಬೇಕು. ಆದರೆ ಕರ್ಮಗಳಿಂದಲೇನೆ ನಾವು ಯಾವ ಲೋಕಗಳನ್ನು ಬೇಕಾದರೂ ಸಾಧಿಸಿಕೊಳ್ಳುತ್ತೇವೆ ಅಂತ ಅಂದುಕೊಳ್ಳುವವರು ಮುರಿದ ದೋಣಿಯಿಂದ ಸಂಸಾರವನ್ನು ದಾಟಿರುವಂತಹ ಪ್ರಯತ್ನ ಮಾಡುವ ಹಾಗೆ ಈ ಗೊಲ್ಲರು ಕೂಡ ನನ್ನ ಪೂಜೆಯನ್ನು ಬಿಟ್ಬಿಟ್ಟು ಯಾವುದೋ ಬೆಟ್ಟದ ಪೂಜೆಯನ್ನು ಮಾಡ್ಕೊಂಡು ಸುಖವಾಗಿರ್ತೇವೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಇಂದ್ರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಕೃಷ್ಣ ಎಂಥವನು? ಈ ಕೃಷ್ಣ, ಗೊಲ್ರು ಎಲ್ಲ ಎಂಥವ್ರು? ಕೃಷ್ಣ ಬರೀ ವಾಚಾಲ. ವಾಚಾಲಂ ಮಾನಿನಂ ಮತ್ತಂ ಅಜ್ಞಂ ಪಂಡಿತ ಮಾನಿನಂ ಕೃಷ್ಣಂ ಮರ್ತ್ಯಂ ಉಪಾಶ್ರಿತ್ಯ ಗೋಪಾಮೇ ಚಕ್ರುರ ಪ್ರಿಯಂ. ಸಾಧಾರಣ ಮನುಷ್ಯ, ಯಾವನೋ ಒಬ್ನು 7-8 ವರ್ಷದ ಬಾಲಕ ಇವನು, ಬಹಳ ವಾಚಾಳಿಯಾಗಿದ್ದಾನೆ, ಗರ್ವ ಇದೆ, ದೇವರು ಅಂದ್ರೆ ಏನು ಅಂತ ಗೊತ್ತಿಲ್ಲ, ದೇವರ ಸಾಮರ್ಥ್ಯದ ಬಗ್ಗೆ ಅರಿವಿಲ್ಲ, ತಾನು ಮಹಾಜ್ಞಾನಿ ಅಂತ ತಿಳಿದುಕೊಂಡು ಊರೆಲ್ಲ ಮಾತನಾಡ್ತಾ ಇದ್ದಾನೆ. ಇವನ ಮಾತನ್ನು ಕೇಳಿಕೊಂಡು ಈ ಮೂಢರಾದಂತಹ ಇವರು ಕೂಡ, ಗೋಪಾಲಕರು ಕೂಡ ಎಷ್ಟೆಲ್ಲ ನನ್ನ ಪೂಜೆಯನ್ನು ಬಿಟ್ಟು ಬೆಟ್ಟದ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಮಾಡ್ತೇನೆ ತಾಳು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕೇಶಾಂ ಶ್ರಿಯಾವಲಿಪ್ತಾನಾಂ ಕೃಷ್ಣೇನಾಪ್ಯಾಯಿತಾತ್ಮನಾಂ ಧುನುತ ಶ್ರೀಮದಸ್ತಂಭಂ ಪಶೂನ್ನಯತ ಸಂಕ್ಷಯಂ. ಗೋಪಾಲಕರಿಗೆಲ್ಲ ಬಹಳ ಐಶ್ವರ್ಯದ ಮದ ಬಂದಿದೆ. ಮೊದಲಿಗೆ ಮದ ಮನುಷ್ಯನನ್ನ ಅಧಪಾತಕ್ಕೆ ತಳ್ಳತ್ತೆ, ಆ ಮದದ ಜೊತೆಯಲ್ಲಿ ಕೃಷ್ಣನ ಉಪದೇಶವೂ ಸೇರ್ಕೊಂಡಿದೆ. ಅದಕ್ಕೆ ಚೇಳು ಕಚ್ಚಿದ ಹಾಗಾಯ್ತು. ಈಗ ಹುಚ್ಚಿಡಿದವನಿಗೆ ಚೇಳು ಕಚ್ಚಿದ ಹಾಗಾಯ್ತು. ಐಶ್ವರ್ಯದಿಂದಾಗಿ ಮದ ಬಂದಿದೆ, ಆ ಮದಕ್ಕೆ ಈ ಕೃಷ್ಣನ ಕುಪೋಷಣೆಯೂ ಇದೆ, ಕೃಷ್ಣನ ಮಾತಿನ ಪೋಷಣೆಯೂ ಇದೆ. ಮೋಡಗಳೇ, ಕೃಷ್ಣ ಈ ಅಹಂಕಾರದ ಮದದಿಂದಾಗಿ ಎಲ್ಲ ದೃಪ್ತನಾಗಿದ್ದಾನೆ. ಅವನ ಮಾತುಗಳನ್ನು ಕೇಳಿಕೊಂಡು ಗೋಪಾಲಕರು ಕೂಡ ದರ್ಪದಿಂದಾಗಿ ಕೂಡ್ಕೊಂಡಿದ್ದಾರೆ. ಹಾಗಾಗಿ ಈ ಐಶ್ವರ್ಯದ ಮದವನ್ನ ಇಳಿಸ್ಬೇಕಾಗಿದೆ. ಕೃಷ್ಣನ ಉಪದೇಶದಿಂದ ಹೆಚ್ಚಾದಂತಹ ಈ ಮದವನ್ನ ಇಳಿಸ್ಬೇಕಾಗಿದೆ. ನೀವೆಲ್ಲ ಜೋರಾಗಿ ಮಳೆಯನ್ನು ಸುರಿಸ್ರಿ, ಗೋವುಗಳೆಲ್ಲ ದಿಕ್ಕಾಪಾಲಾಗಿ ಹೋಗ್ಬೇಕು, ಇವುಗಳು ಕೂಡ ದಿಕ್ಕಾಪಾಲಾಗಿ ಓಡಿ ಹೋಗ್ಬೇಕು, ಈ ಗೋಪಾಲಕರು ಕೂಡ ದಿಕ್ಕಾಪಾಲಾಗಿ ಓಡಿ ಹೋಗ್ಬೇಕು ಅಂತ ಈ ಗೋವುಗಳಿಗೆಲ್ಲ ಆದೇಶವನ್ನು ಕೊಡ್ತಾ ಇದ್ದಾರೆ. ಅಹಂ ಚೈರಾವತಂ ನಾಗಂ ಆರುಹ್ಯ ಅನುವ್ರಜೆ ವ್ರಜಂ ಮರುದ್ಗಣೈ ಮಹಾವೇಗೈ ನಂದ ಗೋಷ್ಠ ಜಿಘಾಂಸಯ. ಎಷ್ಟು ಸಿಟ್ಟು ಬಂದಿದೆ ಅಂತಂತ ಹೇಳಿದ್ರೆ, ಅಯ್ಯೋ ಆ ಕೃಷ್ಣ ಎಲ್ಲ ಪೂತನಿಯನ್ನ ಸಾಯಿಸ್ಬಿಟ್ಟಿದ್ದಾನೆ, ತೃಣಾವರ್ತನನ್ನ ಸಂಹಾರ ಮಾಡಿದ್ದಾನೆ, ವೃಷಭಾಸುರನನ್ನ ಕೊಂದು ಹಾಕಿದ್ದಾನೆ, ಈ ಕಾಲಿಯನನ್ನ ತುಳಿದು ಹಾಕ್ಬಿಟ್ಟಿದ್ದಾನೆ, ನಾವೆಲ್ಲ ಆ ಕಥೆ ಕೇಳಿದೀವಪ್ಪ, ಹೆದರಿಕೆ ಆಗತ್ತೆ ಅಂತ ಮೋಡಕ್ಕೆ ಅಭಿಮಾನಿಗಳಾದ ದೇವತೆಗಳೇ, ನೀವು ಹೆದರ್ಕೊಳ್ಬೇಡಿ, ನೀವೆಲ್ಲ ಮುಂದೆ ಹೋಗಿ ನಿಮ್ ಹಿಂದಿನಲ್ಲೇ ಐರಾವತವನ್ನು ಏರಿ ನಿಮ್ಮ ಬೆಂಗಾವಲಾಗಿ ನಾನು ನಿಂತಿರ್ತೇನೆ, ನೀವ್ ಯಾವ ಭಯಕ್ಕೂ ಹೆದರ್ಕೊಳ್ಬೇಡಿ, ಅಂಜಬೇಡಿ, ಹಿಮ್ಮೆಟ್ಟಬೇಡ್ರಿ, ನಿಮ್ ಹಿಂದೆನೆ ನಾನು ನಿಂತಿರ್ತೇನೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮೋಡಗಳಿಗೆ ಇಂದ್ರ ಆದೇಶ ಮಾಡಿದಾಗ, ಮೋಡಗಳು ಅಂತಂದ್ರೆ ಮೋಡಕ್ಕೆ ಅಭಿಮಾನಿಗಳಾದ ದೇವತೆಗಳಿರ್ತಾರೆ. ಮೋಡಗಳು ಅಂದ್ರೆ ಈ ನಮಗ್ ಕೆಲವೊಮ್ಮೆ ಈ ಪುಸ್ತಕಗಳನ್ನ ಪುರಾಣಗಳನ್ನ ಕೆಲವೊಂದಿಷ್ಟು ಹಾಗೆ ಓದ್ತಾ ಇದ್ರೆ ಏನಪ್ಪಾ ಇದು ಜೋಕ್ ತರ ಇದೆ ಅಂತ ಅನ್ಸುತ್ತೆ. ಪುಸ್ತಕ ಎದ್ದು ನನ್ನ ಎದುರುಗಡೆಯಲ್ಲಿ ತೆರೆದುಕೋ ಅಂತ ಹೇಳಿದ್ರೆ ಪುಸ್ತಕ ತೆರೆದುಕೊಳ್ಳಿಕ್ ಸಾಧ್ಯ ಏನೋ ಇಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಅದು ಜಡವಸ್ತು, ಜಡವಸ್ತುಗಳಿಗೆ ಚಲನೆ ಇದೆ, ಏನು ಸ್ವತಂತ್ರವಾಗಿ ಇಲ್ಲ, ನಮ್ಮ ಅಧೀನವಾಗಿ ಅದು ಚಲನೆ ಮಾಡುತ್ತೆ. ಇಂದ್ರ ಮೋಡಗಳಿಗೆ ಆದೇಶ ಕೊಡ್ತಾ ಇದ್ದಾನೆ, ಹೋಗ್ರಿ ಅಂತಂದು ಹೇಳಿದ್ರೆ ಮೋಡಗಳು ಹೆಂಗ್ ಹೋಗತ್ತದು? ಮೋಡಗಳು ಜಡವಸ್ತುಗಳು ತಾನೆ? ಹೌದು, ಮೋಡಗಳು ಜಡವಸ್ತುವೇ.
ಆ ಮೋಡದ ಒಳಗಡೆಯಲ್ಲಿಯೂ ಕೂಡ ನಿಯಾಮಕರಾದ ದೇವತೆಗಳು ಅಂತ ಇರ್ತಾರೆ. ಆ ದೇವತೆಗಳಿಗೆ ಇಂದ್ರನ ಆದೇಶ ಇದೆ. ಇಂದ್ರನ ಆದೇಶದಂತೆ ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ಇತ್ತಂ ಮಘವತಾ ಜ್ಞಪ್ತಾಃ ಮೇಘಾ ನಿರ್ಮುಕ್ತ ಬಂಧನಾಃ ನಂದ ಗೋಕುಲ ಮಾಸಾರೈಃ ಪೀಡಯಾಮಾಸುರೋಜಸ. ನಂದ ಗೋಕುಲವನ್ನ ಆ ಮೋಡಗಳೆಲ್ಲ ಪ್ರವೇಶ ಮಾಡ್ತಾ ಇದೆ. ಅವುಗಳಿಗೆ ತಡೆಯೇ ಇಲ್ಲ. ಜೋರಾಗಿ ಗಾಳಿ ಬಂದ್ರೆ ಚದರಿ ಹೋಗಬೇಕು. ಆದ್ರೆ ಇಂದ್ರನು ಆ ಗಾಳಿಯನ್ನ ನಿಯಂತ್ರಣ ಮಾಡಿದ್ದಾನೆ. ಗಾಳಿ ಬೀಸುವ ಹಾಗಿಲ್ಲ. ಒಂದೇ ಕಡೆಯಲ್ಲಿ ನಿಂತು ಧೋ ಧೋ ಅಂತ ಮಳೆ ಸುರಿತಾ ಇದೆ. ಚಂಡಮಾರುತಗಳಿವೆ, ಗುಡುಗು ಸಿಡಿಲು ಇವೆಲ್ಲ ಇವೆ. ಮಿಂಚುಗಳು ಜೋರಾಗಿ ಬರ್ತಾ ಇದೆ. ಆ ಮಿಂಚಿನ ಪ್ರಕಾಶಕ್ಕೆ ಕಣ್ಣೆಲ್ಲ ಕುರುಡಾಗಿ ಹೋಗ್ತಾ ಇದೆ. ಆ ಸಿಡಿಲಿನ ಶಬ್ದಕ್ಕೆ ಕಿವಿಯೆಲ್ಲ ಕಿವುಡವಾದ ಹಾಗೆ ಇವರಿಗೆ ಭಾಸವಾಗ್ತಾ ಇದೆ. ಆಲಿ ಕಲ್ಲುಗಳೆಲ್ಲ ಜೋರಾಗಿ ಬೀಳ್ತಾ ಇದೆ. ಮನೆ ಮೇಲೆ ಆಲಿ ಕಲ್ಲುಗಳು ಬಿತ್ತು ಅಂತಂದ್ ಹೇಳಿದ್ರೆ, ತಗಡು ಗಿಗಡಿನ ಶೀಟ್ ಹಾಕೊಂಡ್ಬಿಟ್ಟಿದ್ರ ಅಂತಂದ್ ಹೇಳಿದ್ರೆ ಆ ಶೀಟ್ ಒಡೆದು ತಲೆ ಮೇಲೆ ಬಿದ್ದಾಗ ಆಗ್ತಾ ಇದೆ. ಅಷ್ಟು ಜೋರಾಗಿ ಆ ಮಳೆ ಬರ್ತಾ ಇದೆ. ಆಲೆ ಕಲ್ಲುಗಳೆಲ್ಲ ಬೀಳ್ತಾ ಇದೆ. ಅದನ್ನ ಹೇಳ್ತಾರೆ, ಹೇಗಿತ್ತು ಆ ನೀರುಗಳ ಧಾರೆ ಹೇಗಿತ್ತು ಅಂತಂದ್ ಹೇಳಿದ್ರೆ, ಮನೆಯಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಕಂಬಗಳನ್ನು ನಿಲ್ಲಿಸಿರ್ತಾರೆ. ಈಗೆಲ್ಲ ಪಿಲ್ಲರ್ಗಳಿರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಮನೆಯ ಒಳಗಡೆಯಲ್ಲಿ ಕಂಬಗಳನ್ನು ನಿಲ್ಲಿಸಿರ್ತಿದ್ರು, ಕಟ್ಟಿಗೆ ಕಂಬಗಳು. ಆ ಕಂಬಗಳು ಎಷ್ಟೆಷ್ಟು ದೊಡ್ಡ ದೊಡ್ಡದ ಇರುತ್ತೋ ಅಷ್ಟಷ್ಟು ದೊಡ್ಡದ ಜಲಧಾರೆಗಳು ಬೀಳ್ತಾ ಇತ್ತಂತೆ ಆಕಾಶದಿಂದ. ಒಂದೊಂದು ಹನಿಗಳಲ್ಲ. ಹಾಗೆ ಈಗ ಜೋಗ್ ಫಾಲ್ಸ್ ಅಲ್ಲಿ ಇಲ್ಲಿ ಹೋದಾಗ ಮೇಲಿಂದ ನೀರುಗಳು ಜೋರಾಗಿ ಕೆಳಗಡೆಯಲ್ಲಿ ಸುರಿಯತ್ತಲ್ಲ, ಧುಮ್ಮಿಕ್ಕಿ ಹರಿಯತ್ತಲ್ಲ, ಆ ತರ ಆಕಾಶದಿಂದ ಧಾರೆಗಳ ರೀತಿಯಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ. ಜಲಪ್ರವಾಹ ಬಂದಾಗ ಇಷ್ಟು ವೇಗವಾದ ಮಳೆಗೆ ಆ ಜನರು ಯಾರೂ ಸಿದ್ಧರಾಗಿದ್ದಿರಲಿಲ್ಲ. ಯಾಕೆಂದ್ರೆ ಮಳೆಗಾಲದ ಸಂದರ್ಭವೇ ಅಲ್ಲ. ಮಳೆಗಾಲದ ಸಂದರ್ಭದಲ್ಲಿ ಮಳೆ ಬಂದು ಶರದ್ ಋತುವಿನಲ್ಲಿ ನೀರೆಲ್ಲ ಸ್ವಚ್ಛವಾಗಿ ಧನಧಾನ್ಯಗಳನ್ನು ಪಡೆದುಕೊಂಡು ಆ ಧಾನ್ಯಗಳಿಂದ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಈಗೆಲ್ಲ ಜನವರಿ ತಿಂಗಳಿದ್ದಾಗ, ಈಗ ಜನವರಿ ಫೆಬ್ರವರಿ ಆ ತಿಂಗಳಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ ಇವರಿಗೆ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಯಾವುದಕ್ಕೂ ಸಿದ್ಧರಾಗಿಲ್ಲ. ಅದು ಮಳೆಗಾಲದಲ್ಲೂ ಬಾರದೇ ಇರುವಂತಹ ಇಂತಹ ಘೋರವಾದಂತಹ ಮಳೆ ಬರ್ತಾ ಇದೆ. ಅತಿಯಾದ ವೃಷ್ಟಿ ಇದೆ. ಗೋವುಗಳೆಲ್ಲ ನಡಗೆ ಹೋಗ್ತಾ ಇದೆ. ಗೋಪಿಯರೆಲ್ಲರೂ ಕೂಡ ಚಳಿಯಿಂದ ಪೀಡಿತರಾಗ್ತಾ ಇದ್ದಾರೆ. ಕೃಷ್ಣನನ್ನ ಮೊರೆ ಹೊಂದುತ್ತಾ ಇದ್ದಾರೆ. ಈ ದೊಡ್ಡದಾದ ಮಳೆಯ ಪೀಡೆಗೆ ಮಕ್ಕಳನ್ನೆಲ್ಲ ತಲೆ ಮೇಲೆ ಹೊತ್ತುಕೊಂಡಿದ್ದಾರೆ. ಅಪ್ಪ ಅಮ್ಮಂದಿರೆಲ್ಲರೂ ಕೂಡ ತಮ್ಮ ಮೈಯಿಂದ ಮಕ್ಕಳನ್ನ ಮುಚ್ಚಿಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಕ್ಕಳನ್ನ ತಲೆ ಮೇಲೆ ಹೊತ್ತುಕೊಳ್ತಾ ಇದ್ದಾರೆ. ಮಕ್ಕಳನ್ನ ಮೈ ಮೇಲೆ ಹಾಕಿಕೊಂಡು ಮಕ್ಕಳಿಗೆಲ್ಲ ನೀರು ಸಿಡಿಬಾರದು ಅಂತ ತಮ್ಮ ಮೈ ಮೇಲೆ ಹೊದ್ದಂತಹ ವಸ್ತ್ರಗಳನ್ನು ಹೊಚ್ಚಿ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಭಗವಂತನ ಪಾದದ ಬುಡಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ, ನೀನು ಹೇಳಿದ ಹಾಗೆ ನಿನ್ನ ಆರಾಧನೆಯನ್ನ ಮಾಡಿದೆವು. ಗೋವರ್ಧನ ಪರ್ವತದ ಆರಾಧನೆಯನ್ನು ಮಾಡಿದ್ದೇವೆ. ಇಂದ್ರ ಅದಕ್ಕೆ ಕುಪಿತನಾಗಿದ್ದಾನೆ ಅಂತ ಕಾಣಿಸ್ತಾ ಇದೆ. ಜೋರಾಗಿ ಮಳೆಯನ್ನು ಸುರಿಸ್ತಾ ಇದ್ದಾನೆ. ನೀನ್ ನಮ್ಮನ್ನ ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಇಡೀ ಗೋಕುಲ ಒಂದು ಕ್ಷಣಕ್ಕೆ ಸ್ತಬ್ಧವಾಗಿ ಹೋಗಿದೆ. ಇದನ್ನು ನೋಡಿದಂತಹ ಕೃಷ್ಣನಿಗೆ ಗೊತ್ತಾಯ್ತು, ಇದು ಇಂದ್ರನ ಕೆಲಸ. ಇದು ಇಂದ್ರ ನಾನು ಮಾಡಿದಂತಹ ಈ ಕೆಲಸದಿಂದ ತನ್ನ ಅಹಂಕಾರವನ್ನು ಬಿಟ್ಟು, ಹೌದು ದೇವರ ಆರಾಧನೆಯನ್ನು ಮಾಡ್ಬೇಕಾಗಿತ್ತು, ನನ್ನ ಆರಾಧನೆಯನ್ನು ಮಾಡ್ತಾ ಇದ್ರು, ಇಷ್ಟು ದಿವಸ ಮಾಡ್ಬೇಕಾದದ್ದನ್ನ ಮಾಡ್ತಾ ಇದ್ದಿದ್ದಿಲ್ಲ, ಯಾವುದು ಮುಖ್ಯ ಅಲ್ವೋ ನನ್ನ ಆರಾಧನೆ, ಅದನ್ನ ಮಾಡ್ತಾ ಇದ್ರು ಅಂತ ಇಂದ್ರ ತನ್ನ ತಪ್ಪನ್ನು ತಿದ್ದುಕೊಳ್ಬೇಕಾದಂತಹ ವ್ಯಕ್ತಿ ತನ್ನ ತಪ್ಪನ್ನು ತಿದ್ದಿಕೊಳ್ಳದೇನೆ ಇಂದ್ರನ ಕೆಟ್ಟ ಕೃತ್ಯ ಇದು. ದೊಡ್ಡದಾದಂತಹ ಸಾಹಸಕ್ಕೆ ದುಸ್ಸಾಹಸಕ್ಕೆ ಮುಂದಾಗಿದ್ದಾನೆ ಇಂದ್ರ. ಅದನ್ನು ತಿಳಿದುಕೊಂಡಂತಹ ಕೃಷ್ಣ, ಇಂದ್ರ ಯಜ್ಞವನ್ನು ನಾನು ನಿಲ್ಲಿಸಿದ್ದೇನೆ, ಅದಕ್ಕೋಸ್ಕರ ಗೋಕುಲದ ನಾಶಕ್ಕೋಸ್ಕರ ಇಂದ್ರ ದೊಡ್ಡದಾದಂತಹ ಮಳೆಯನ್ನು ಸುರಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಏನು ಯೋಚನೆ ಮಾಡಬೇಡಿ, ನಾನು ನಿಮಗೆ ಅಭಯವನ್ನು ಕೊಟ್ಟಿದ್ದೇನಲ್ಲ, ನಾನು ಹೇಳಿದಂತೆ ಮಾಡಿ, ಏನು ತೊಂದರೆ ಬಂದರೂ ಕೂಡ ನಾನು ನಿಮ್ಮ ರಕ್ಷಣೆಗಿರ್ತೇನೆ ಅಂತ ನಾನು ಹೇಳಿದ್ದೇನಲ್ಲ, ನನ್ನ ಅಭಯದ ಮಾತಿನಂತೆ ನಾನು ನಡೆದುಕೊಳ್ತೇನೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಸ್ಥಾಣು ಸ್ಥೂಲ ವರ್ಷಧಾರಾ ಮುಂಚತ್ ಸ್ವಭ್ರೇಶ್ವ ಭೀಕ್ಷ್ಣಶಃ
ಜಲೌಘೈ ಪ್ಲಾವ್ಯಮಾನಾ ಭೂಃ ನಾದೃಶ್ಯತನತೋನ್ನತಂ. ಸ್ಥಾಣುಸ್ಥೂಲಾಹ, ಒಂದು ದೊಡ್ಡ ದೊಡ್ಡ ಸ್ತಂಭದ ಆಕಾರದಷ್ಟು ಜಲದ ಧಾರೆಗಳು ಮಳೆಯಲ್ಲಿ ಬರ್ತಾ ಇದೆ ಅಂತೆ. ಅಂದ್ರೆ ನಾವು ಮಳೆ ಮೇಲಿಂದ ಮನೆ ಮೇಲೆ ನೀರು ಬಿದ್ದಾಗ ಅದು ಒಂದು ಯಾವ್ದೋ ಪೈಪಿನಿಂದ ಹೊರಗಡೆಯಲ್ಲಿ ನೀರು ಕೆಳಗಡೆಯಲ್ಲಿ ಬೀಳ್ತಾ ಇರುತ್ತಲ್ಲ, ಆ ಪೈಪಿನಿಂದ ಕೆಳಗಡೆಯಲ್ಲಿ ನೀರು ಬೇಕಾದ್ರೆ ನೀರು ಬೀಳುವಾಗ ಹೇಗೆ ಧಾರೆಗಳ ರೀತಿಯಲ್ಲಿ ಬೀಳುತ್ತೋ ಹಾಗೆ ಮನೆ ಮೇಲೇನೆ ನೀರು ಬೀಳ್ತಾ ಇತ್ತಂತೆ ಮೋಡದಿಂದಾಗಿ. ಅಷ್ಟು ದೊಡ್ಡದಾದಂತಹ ಮೋಡಗಳು. ಅದಕ್ಕೆ ಹೇಳಿದ್ದು ಅದು ಸಾಂವರ್ತಕ ಮೋಡಗಳು ಅಂತ. ಪ್ರಳಯ ಕಾಲದಲ್ಲಿ ಈ ತರದ ಮೋಡಗಳು ವರ್ಷಗಟ್ಲೆ ಸುರಿದು ಯಾವುದೇ ಜೀವರಾಶಿಯು ಕೂಡ ಬದುಕುವ ಹಾಗೇ ಇಲ್ಲ, ಎಲ್ಲವೂ ಸತ್ತು ಹೋಗ್ಬಿಡ್ಬೇಕು. ಆ ತರ ಇಡೀ ಜಗತ್ತಿನ ನಾಶಕ್ಕೋಸ್ಕರ ಮೀಸಲಾಗಿ ಇಟ್ಟಂತಹ ಈ ನೀರನ್ನ ಇಲ್ಲಿ ಸುರಿಸಿದರೆ ಗೋಕುಲದ ಜನರೆಲ್ಲ ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಎಲ್ಲಿಯೂ ಭೂಮಿ ಕಾಣಿಸ್ತಾ ಇಲ್ಲ, ಎಲ್ಲ ಭೂಮಿಯೂ ಕೂಡ ನೀರಿನಿಂದ ಆವೃತವಾಗಿ ಹೋಗಿದೆ. ಹಳ್ಳ ಯಾವುದು, ದಿಬ್ಬ ಯಾವುದು, ಯಾವುದು ಕಾಣಿಸ್ತಾ ಇಲ್ಲ, ಎಲ್ಲವೂ ನೀರಿನಲ್ಲಿ ಮುಳುಗು ಹೋಗಿದೆ. ರಸ್ತೆ ಅಂತ ತಿಳಿದುಕೊಂಡು ಕಾಲನ್ನಿಟ್ರೆ ದೊಡ್ಡದಾದಂತಹ ಪ್ರಪಾತಕ್ಕೆ ಬೀಳುವಂತಹ ಸಂದರ್ಭ. ಅತ್ಯಾಸಾರಾತೆ ವಾತೇನ ಪಶವೋ ಜಾತ ವೇಪನಾಹ ಗೋಪಾ ಗೋಪ್ಯಶ್ಚ ಶೀತಾರ್ಥ ಗೋವಿಂದಂ ಶರಣಂ ಯಯುಹು. ಅತಿಯಾದ ಗಾಳಿ ಮಳೆ, ಇದರಿಂದ ಗೋಗಳೆಲ್ಲ ನಡಗಿ ಹೋಗ್ತಾ ಇದೆ. ಗೋಪ ಗೋಪಿಯರೆಲ್ಲ ಗೋವಿಂದಂ ಶರಣಂ ಯಯುಹು, ಕೃಷ್ಣನ ಸಮೀಪಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ಹೇಗ್ ಬರ್ತಾ ಇದ್ದಾರೆ? ಶಿರಸ್ಸುತಾಶ್ಚ ಕಾಯೇನ ಪ್ರಚ್ಛಾದ್ಯಾಸಾರ ಪೀಡಿತಾ ವೇಪಮಾನ ಭಗವತಃ ಪಾದ ಮೂಲಮುಪಾಯಯುಹು. ಮಳೆ ಪೀಡೆಯಿಂದ ಮಕ್ಕಳೆಲ್ಲ ಭಯಗೊಂಡಿದ್ದಾರೆ. ಮಕ್ಕಳನ್ನ ರಕ್ಷಣೆ ಮಾಡಬೇಕು. ತಲೆಯ ಮೇಲೆ ಮಕ್ಕಳನ್ನು ಹೊದ್ಕೊಳ್ತಾ ಇದ್ದಾರೆ, ಸೊಂಟದ ಮೇಲೆ ಮಕ್ಕಳನ್ನ ಕೂಡಿಸಿಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಮಳೆ ನೀರು ಸಿಡಿಬಾರ್ದು, ತಾಕಬಾರ್ದು, ಅದರಿಂದ ಅವಳು ಬಹಳ ಚಳಿಗೆ ಒಳಗಾಗಬಾರ್ದು ಅಂತಂದು ಹೇಳಿ ಆ ಮಕ್ಕಳನ್ನ ಬಟ್ಟೆಗಳಿಂದ ಮುಚ್ತಾ ಇದ್ದಾರೆ. ಮುಚ್ಚಿ ಕೃಷ್ಣನನ್ನು ಹೇಳ್ತಾ ಇದ್ದಾರೆ, ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾಥಂ ಗೋಕುಲಂ ಪ್ರಭೋ ತ್ರಾತುಮರ್ಹಸಿ ದೇವಾನ್ನಃ ಕುಪಿತಾದ್ ಭಕ್ತ ವತ್ಸಲ. ದೇವೇಂದ್ರ ಬಹಳ ಕೋಪಗೊಂಡಿದ್ದಾನೆ, ನಿನ್ನನ್ನ ಶರಣ ಹೊಂದಿದ್ದೇವೆ, ನೀನೊಬ್ಬನನ್ನು ಬಿಟ್ಟು ಬೇರೆ ಯಾವ ರಕ್ಷಕರು ನಮಗಿಲ್ಲ, ನೀನು ನಮ್ಮನ್ನ ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ಕೃಷ್ಣ ಇವರನ್ನು ನೋಡ್ತಾ ಇದ್ದಾನೆ. ಶೀತ ವರ್ಷಾತಿ ವಾತೇನ ಹನ್ಯಮಾನಮಚೇತನಂ ನಿರೀಕ್ಷ ಭಗವಾನ್ ಮೇನೆ ಕುಪಿತೇಂದ್ರ ಕೃತಂ ಹರಿಹಿ. ಜೋರಾದ ಚಳಿ, ಮಳೆ, ಬಿರುಗಾಳಿಗಳು ಇದರಿಂದ ಗೋಕುಲ ಪೂರ್ತಿ ನಿಶ್ಚೇಷ್ಟಿತವಾಗಿ ಹೋಗಿದೆ. ಯಾವ ಕೆಲಸವನ್ನು ಮಾಡುವಂತಹ ಸ್ಥಿತಿಯಲ್ಲೂ ಅವರಿಲ್ಲ. ಕೃಷ್ಣ ಇದನ್ನು ನೋಡಿ, ಓ ಇಂದ್ರನಿಗೆ ಸಿಟ್ಟು ಬಂದು ಇಷ್ಟೆಲ್ಲ ಅನಾಹುತವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಕೃಷ್ಣ ತಿಳಿತಾ ಇದ್ದಾನೆ. ತಿಳಿದು ಅಪರ್ತ ಉಲ್ಬಣಂ ವರ್ಷಂ ಅತಿವಾತಂ ಶಿಲಾಮಯಂ ತನ್ಮಖೇ ವಿಹತೆ ಸ್ಮಾಭಿಃ ಇಂದ್ರೋ ನಾಶಾಯ ವರ್ಷತಿ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಗೋಕುಲದಲ್ಲಿರುವ ಜನರಿಗೆಲ್ಲ ಹೇಳ್ತಾ ಇದ್ದಾನೆ. ನಾನು ಇಂದ್ರನ ಪೂಜೆಯನ್ನು ಮಾಡ್ಲಿಕ್ಕೆ ಅಂತ ನೀವು ಹೊರಟಾಗ ಆ ಪೂಜೆಯನ್ನು ಮಾಡಬೇಡಿ ಅಂತ ನಿಮ್ಮನ್ನೆಲ್ಲ ತಡೆದ್ಬಿಟ್ಟು ಗೋವರ್ಧನದ ಪೂಜೆಯನ್ನು ಮಾಡಿಸಿದನಲ್ಲ, ಅದಕ್ಕೆ ಸಿಟ್ಟಾದಂತಹ ಇಂದ್ರ ಈ ರೀತಿಯಾಗಿ ಮಳೆಯನ್ನು ಸುರಿಸ್ತಾ ಇದ್ದಾನೆ. ತತ್ರ ಪ್ರತಿವಿಧಂ ಸಮ್ಯಕ್ ಆತ್ಮಯೋಗೇನ ಸಾಧಯೇ ಲೋಕೇಶ ಮಾನಿನೋ ಮೋಢ್ಯಾತ್ ಧರಿಷ್ಯೆ ಶ್ರೀಮದಂ ತಮಃ. ನೀವೇನು ಯೋಚನೆ ಮಾಡಬೇಡಿ, ನನ್ನ ಸಾಮರ್ಥ್ಯದಿಂದ ಈ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡ್ತೇನೆ. ಇಂದ್ರನ ಆ ಅಹಂಕಾರ ಏನಿದೆಯೋ, ಮೂಢತನ ಏನಿದೆಯೋ, ತಾನೇ ಸರ್ವೋತ್ತಮ, ನಾನೇ ದೇವಾಧಿದೇವ ಅನ್ನುವ ಅರಿವು, ಮತ್ತೆ ಈ ಭೂಮಿಯಲ್ಲಿ ಬಂದಂತಹ ಕೃಷ್ಣ ಸಾಮಾನ್ಯ ಮನುಷ್ಯ ಅನ್ನುವ ಅವನ ಯಾವ ಪ್ರಜ್ಞೆ ಇದೆಯೋ, ನನ್ನ ಮರೆವಿದೆಯೋ, ಆ ಮರೆವನ್ನ ಹೋಗಿಸ್ತೇನೆ ಅಂತ ಕೃಷ್ಣ ಹೇಳಿ, ನಹಿ ಮದ್ಭಾವಯುಕ್ತಾನಾಂ ಸುರಾಣಾಂ ಈಶ ವಿಸ್ಮಯ ಮತ್ತಃ ಸತಾ ಮಾನಭಂಗ ಪ್ರಶಮಾಯ ಉಪಪದ್ಯತೆ. ಇಷ್ಟೆಲ್ಲ ಇದು ಬರೀ ನಿಮ್ಮ ರಕ್ಷಣೆಗೋಸ್ಕರ ಅಂತ ಅಂದುಕೊಳ್ಬೇಡಿ, ಇಂದ್ರನ ರಕ್ಷಣೆಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ನಿಮಗಿಂತ ಎಲ್ಲರಿಗಿಂತ ಹಿರಿಯರಾದಂತಹ ಭಕ್ತ ಇಂದ್ರನಿಗೆ ಗರ್ವ ಬಂದಿದೆ. ಇಂದ್ರನಿಗೆ ಬಂದಂತಹ ಈ ಗರ್ವವನ್ನ ನಾನು ಶಮನ ಮಾಡಬೇಕು. ಇಂದ್ರನಿಗೆ ಬಂದಂತಹ ಈ ಗರ್ವವನ್ನ ನಾನು ಶಮನ ಮಾಡ್ಲಿಲ್ಲ ಅಂತಾದ್ರೆ ಇದು ಅವನಿಗೆ ಅನರ್ಥವನ್ನು ಉಂಟು ಮಾಡುತ್ತೆ. ಅವನಿಗೆ ಬಂದಂತಹ ಗರ್ವ ನನ್ನನ್ನು ಹೊರತುಪಡಿಸಿ ಬೇರೆ ಯಾರಿಂದಲಾದ್ರೂ
ಕಡಿಮೆ ಆಯಿತು ಅಂತಾದರೆ ಆವಾಗ ಅವನಿಗೆ ಸ್ವಲ್ಪ ಅವಮಾನವೂ ಆದೀತು. ಅದಕ್ಕೋಸ್ಕರ ನಾನೇ ಇಂದ್ರನಿಗೆ ಅಹಂಕಾರ ಇಳಿಯುವ ಹಾಗೆ ಮಾಡ್ತೇನೆ, ನನ್ನಿಂದ ಶಿಕ್ಷಿತರಾಗ್ಲಿ. ಈಗ ಮಕ್ಕಳಿಗೆಲ್ಲ ಶಿಕ್ಷಕರು ಶಿಕ್ಷೆಯನ್ನು ಕೊಟ್ರೆ ಅಪಮಾನವಾದ್ರೂ ಸ್ವಲ್ಪ ಮಟ್ಟಿಗೆ ಅಪಮಾನವಾಗತ್ತೆ. ಆದ್ರೆ ತನ್ನ ಸಹಪಾಠಿಯಿಂದ ಆಯ್ತು ಅಂತಾದ್ರೆ ಮತ್ತಷ್ಟು ಅಪಮಾನ ಹೆಚ್ಚಾಗತ್ತೆ. ಹಾಗಾಗಬಾರದು. ನನ್ನ ಆತ್ಮೀಯ ಭಕ್ತನಾದಂತಹ ಇಂದ್ರನಿಗೆ ತತ್ಕಾಲದಲ್ಲಿ ಸ್ವಲ್ಪ ಗರ್ವ ಬಂದಿದೆ, ಅಹಂಕಾರ ಬಂದಿದೆ. ಆದರೆ ಈ ಅಹಂಕಾರ ನನ್ನಿಂದಲೇ ಇಳಿಬೇಕು, ಬೇರೆ ಯಾರಿಂದಲೂ ಮತ್ತೆ ಇಂದ್ರನಿಗೆ ಈ ಅಹಂಕಾರದ ಬಗ್ಗೆ ಗೊತ್ತಾಗಿ ಅವನಿಗೆ ತೊಂದರೆ ಆಗೋದು ಬೇಡ. ಅವನ ಅಹಂಕಾರಕ್ಕೆ ಪೆಟ್ಟು ನಾನೇ ಕೊಡಬೇಕೆ ಹೊರತಾಗಿ ಬೇರೆಯವರಿಂದ ಆಗೋದು ಬೇಡ. ಸಜ್ಜನರ ಗರ್ವಭಂಗ ಮಾಡಿದೆ ಅಂತಾದ್ರೆ ನನ್ನ ಮೇಲೆ ಮತ್ತಷ್ಟು ಭಕ್ತಿ ಇಂದ್ರನಿಗೆ ಹೆಚ್ಚಾಗತ್ತೆ. ಹಾಗಾಗಿ ನಾನೇ ಇಂದ್ರನ ಗರ್ವಭಂಗವನ್ನು ಮಾಡ್ತೇನೆ ಅಂತಂದುಕೊಂಡು ಕೃಷ್ಣ ಇವರ ರಕ್ಷಣೆಗೋಸ್ಕರ ಅಂತ ಕಂಕಣ ಬದ್ಧನಾಗ್ತಾ ಇದ್ದಾನೆ. ಅದರಿಂದ ಇವರೆಲ್ಲರನ್ನೂ ಕೂಡ ಕಾಪಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಇವರ ರಕ್ಷಣೆಯನ್ನು ಮಾಡುವಂತಹದ್ದು ನನ್ನ ಕರ್ತವ್ಯವಾಗಿದೆ ಅಂತಂದುಕೊಂಡು ಕೃಷ್ಣ ತನ್ನ ಒಂದೇ ಕೈಯಿಂದಾಗಿ ಬಾಲಕರೆಲ್ಲ ಆಟ ಆಡ್ತಾ ಇರ್ತಾರೆ. ನೀವೆಲ್ಲ ಈಗ ಮಳೆಗಾಲ ಇದೆ, ತಿಪ್ಪೆಗಳು ಅಲ್ಲಿ ಇಲ್ಲಿ ಅಥವಾ ಕಾಡು ಆ ಪ್ರದೇಶಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಇಲ್ಲಿ ಎಲ್ಲ ನಾಯಿ ಕೊಡೆಗಳು ಬಿದ್ದಿರತ್ತೆ, ನಿಧಾನವಾಗಿ ಹುಟ್ಕೊಂಡಿರತ್ತೆ. ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಲ್ಲಿ ನಾಯಿ ಕೊಡೆಗಳು ಹುಟ್ಕೊಂಡಿರತ್ತೆ. ಅದ್ನ ಕಿತ್ಲಿಕ್ಕೆ ಚಿಕ್ಕ ಮಕ್ಕಳಿಗೆ ಎಷ್ಟರ ಆಯಾಸ. ನೀವ್ ಯಾರಾದ್ರೂ ಅದನ್ನ ಕಿತ್ತಿ ನೋಡಿದ್ರಿ ಅಂದ್ರೆ ಗೊತ್ತಿರತ್ತೆ, ತುಂಬಾ ಸುಲಭವಾಗಿ ಬಂದ್ಬಿಡತ್ತೆ. ಮರದಿಂದ ಹೂವನ್ನು ಕಿತ್ತೋದು ಎಷ್ಟು ಸುಲಭವೋ ಅನಾಯಾಸವೋ ಅಷ್ಟೇ ಅನಾಯಾಸವಾಗಿ ಆ ನಾಯಿ ಕೊಡೆಯನ್ನು ಕಿತ್ ಬಿಡಬಹುದು. ಹಾಗೆ ಕೃಷ್ಣ ಈ ದೊಡ್ಡದಾದಂತಹ ಗೋವರ್ಧನ ಪರ್ವತ ಏನಿದೆಯೋ, ಈಗ ನಮಗ್ ಕಾಣುವಂತಹ ಗೋವರ್ಧನ ಪರ್ವತ ತುಂಬಾ ಚಿಕ್ಕದಾದದ್ದು ಅಂತ ಹೇಳ್ತಾರೆ ಅಲ್ಲಿಯ ಸ್ಥಳ ಪುರಾಣದಲ್ಲೆಲ್ಲ. ಇದು ಮುಂದೆ ಜನರಿಗೆ ಇಷ್ಟು ದೊಡ್ಡದಾಗಿ ಕಾಣಿಸಬಾರದು ಅಂತಂದು ಹೇಳಿ ಅದನ್ನ ಭೂಮಿಯಲ್ಲಿ ಹುದುಗಿಸಿದ್ದಾರೆ ಅಂತ ಆ ಕಥೆಯನ್ನು ಹೇಳ್ತಾರೆ. ಆ ಪರ್ವತದ ಎಷ್ಟೋ ಭಾಗ ನಮಗೆ ವೃಂದಾವನದ ಪ್ರದೇಶದಲ್ಲಿ ಕಾಣೋದೇ ಇಲ್ಲ. ಅಷ್ಟು ದೊಡ್ಡದಾದಂತಹ ಪರ್ವತವನ್ನ ಕೃಷ್ಣ ಅನಾಯಾಸವಾಗಿ ಒಂದು ಕೈಯಿನ ಕಿರುಬೆರಳಿನಿಂದಾಗಿ ಎತ್ತುತ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಾನ್ ಮಚ್ಚರಣಂ ಗೋಷ್ಠಂ ಅನ್ನಾಥಂ ಮತ್ ಪರಿಗ್ರಹಂ ಗೋಪಾಯೇ ಸ್ವಾತ್ಮಯೋಗೇನ ಸೋಯಮ್ಮೆ ವ್ರತ ಆಹಿತಃ. ಯಾರು ನನ್ನನ್ನ ಶರಣಾಗತರಾಗಿ ರಕ್ಷಿಸುವಂತ ನನ್ನನ್ನ ಆಶ್ರಯಿಸಿದ್ದಾರೋ ಅವರ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ನನ್ನದಾಗಿದೆ. ಹಾಗಾಗಿ ಇವರನ್ನು ರಕ್ಷಿಸ್ತೇನೆ ಅಂತಂದುಕೊಂಡು ಇತ್ಯುಕ್ತ ವೈಕೇನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ ದಧಾರ ಲೀಲಯಾ ಕೃಷ್ಣ ಛತ್ರಾಕಮಿವ ಬಾಲಕಃ. ಈ ರೀತಿಯಾಗಿ ತನಗೆ ತಾನೇ ಹೇಳಿಕೊಂಡು ಇವರೆಲ್ಲರನ್ನ ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಒಂದೇ ಕೈಯಲ್ಲಿ ಗೋವರ್ಧನ ಪರ್ವತವನ್ನ ಕಿತ್ತು ನಾಯಿ ಕೊಡೆಯನ್ನು ಮಕ್ಕಳೆಲ್ಲ ಕಿತ್ತುಕೊಂಡು ಆಟವಾಡುವ ಹಾಗೆ ಕೃಷ್ಣ ಅದನ್ನ ಎತ್ತಿಕೊಂಡು ಹಿಡಿತಾ ಇದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ನೀವು ನಿಮ್ಮ ಅಣ್ಣ ತಮ್ಮಂದಿರು, ಮಕ್ಕಳು, ಮರಿಗಳು, ಪ್ರಾಣಿಗಳು ಏನೇ ನೀವು ಮನೆಯಲ್ಲಿ ಸಾಕೊಂಡಿದ್ದೀರೋ ಎಲ್ಲ ಪ್ರಾಣಿಗಳ ಜೊತೆಯಲ್ಲಿ ಸೇರ್ಕೊಂಡು ಈ ಪರ್ವತದ ಕೆಳಗಡೆಯಲ್ಲಿ ಆಶ್ರಯವನ್ನು ಪಡಿರಿ, ಆರಾಮಾಗಿ ಇರಿ ಅಂತ ಹೇಳ್ತಾ ಇದ್ದಾನೆ. ಅಥಾಹ ಭಗವಾನ್ ಗೋಪಾನ್ ಹೇಂಬ ತಾತವ್ರಜೌಕಸಃ ಯಥೋಪಜೋಷಂ ವಿಶತ ಗಿರಿ ಗರ್ತಂ ಸ ಗೋಧನಾಹ. ನಿಮ್ಮ ಅಪ್ಪ ಅಮ್ಮಂದಿರು, ಗೋಕುಲದಲ್ಲಿರುವಂತಹ ಮಕ್ಕಳು ಮರಿಗಳು, ನೀವು ಯಾವ್ಯಾವ ಸಂಪತ್ತುಗಳನ್ನು ಇಟ್ಕೊಂಡಿದ್ದೀರೋ ಆ ಸಂಪತ್ತುಗಳು, ಗೋವುಗಳು, ಗೋವುಗಳ ಕರುಗಳು, ಏನೇನಿವೆಯೋ ಎಲ್ಲ ಸಂಪತ್ತುಗಳನ್ನು ಸೇರಿಕೊಂಡು ಈ ಪರ್ವತದ ಬುಡವನ್ನು ಪ್ರವೇಶ ಮಾಡಿ. ಅಯ್ಯೋ, ಈ ಕೃಷ್ಣನ ಕೆಳಗಡೆಯಲ್ಲಿ ಯಾರಾದ್ರೂ ದೊಡ್ಡ ಭಾರವಾದ ವಸ್ತುಗಳನ್ನ ಹಿಡಿದುಕೊಂಡು ನಿಂತಿದ್ದಾರೆ ಅಂತಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ಹೋಗ್ಲಿಕ್ಕೆ ನಮಗೆ ಹೆದರಿಕೆ ಆಗುತ್ತೆ. ಏನಾದ್ರೂ ಕೈ ತಪ್ಪು ಕೆಳಗಡೆ ಬಿದ್ಬಿಟ್ರೆ ನಾವು ಅಪ್ಪಚ್ಚೆ ಆಗಿ ಹೋಗ್ಬಿಡ್ತೇವೆ, ಚಟ್ನಿ ಆಗಿ ಹೋಗ್ಬಿಡ್ತೇವೆ ನಮಗೆ ಹೆದರಿಕೆ ಇರುತ್ತೆ. ಹಾಗೆ ಈ ದೊಡ್ಡದಾದ ಪರ್ವತದ ಕೆಳಗಡೆಯಲ್ಲಿ ಕೃಷ್ಣ ಹಿಡಿದುಕೊಂಡು ನಿಲ್ತೇನೆ ಅಂತ ನಿಲ್ಲಿಕ್ಕೆ ಅಂತ ಅವ್ನು ನಿಂತಿದ್ದಾನೆ. ಅದ್ರ ಕೆಳಗಡೆಯಲ್ಲಿ ನಾವು ಹೋಗ್ಬಿಟ್ರೆ ಜೋರಾಗಿ ಮಳೆ ಬರ್ತಾ ಇದೆ, ಈ ಭಾರ ಹೆಚ್ಚಾಯ್ತು ಅಂತಂದ್ರೆ, ಜೋರಾಗಿ ಗಾಳಿ ಬೀಸ್ತು ಅಂತಂದ್ ಹೇಳಿದ್ರೆ, ಜೋರಾಗಿ ಮಳೆ ಬಂತು ಅಂತಂದ್ ಹೇಳಿದ್ರೆ, ಈ ಎಲ್ಲ ಈ ಜೋರಾಗಿ ಮಳೆ ಬಂತು ಅಂತಂದ್ ಹೇಳಿದ್ರೆ ಇದು ಆದ್ಮೇಲೆ ನಾವು ಕೂಡ ಈ ಪರ್ವತದ ಕೆಳಗಡೆಯಲ್ಲಿ ಅಪ್ಪಚ್ಚೆ ಆಗಿ ಹೋಗ್ಬಿಟ್ರೆ ಅಂತ ಅಂದುಕೊಂಡು ಹೆದರ್ಕೊಂಡು ಇಲ್ಲೇ ಇರಲಿಕ್ಕೆ ಅಂತ ಹೋಗ್ಬೇಡ್ರಿ. ನಿಮಗೆಲ್ಲ ಇದರಿಂದ ರಕ್ಷಣೆಯನ್ನು ನಾನು ಮಾಡ್ತೇನೆ, ನಿಮಗೆ ರಕ್ಷಣೆ ಸಿಗುವಂತಹ ಜವಾಬ್ದಾರಿಯನ್ನ ನಾನು ಮಾಡ್ತೇನೆ, ವಿಚಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ.
ನತ್ರಾಸ ಇಹ ವಃ ಕಾರ್ಯೋ ಅದ್ರಿನಿಪಾತನಾತ್ ವಾತ ವರ್ಷ ಭಯಂ ಚಾಲಂ ತತ್ರಾಣಂ ವಿಹಿತಂ ಹಿವಃ. ನನ್ನ ಕೈಯಲ್ಲಿ ಬೆಟ್ಟ ಹಿಡಿದುಕೊಂಡಿದ್ದೇನೆ, ಈ ಬೆಟ್ಟ ಕೆಳಗೆ ಬಿದ್ದು ಬಿಡಬಹುದು ಅಂತ ಅಂದುಕೊಂಡು ಬಹಳ ವ್ಯಥೆಗೊಂಡು, ನೀವು ಬರ್ಲಿಕ್ಕೆ ಅಂಜಿಕೊಳ್ಬೇಕಾಗಿಲ್ಲ. ಗಾಳಿ ಮಳೆಗಳು ಯಾವುದರ ಭಯವೂ ನಿಮಗೆ ಇಲ್ಲಿಲ್ಲ. ನಿಮಗೆ ಏನೇನು ರಕ್ಷಣೆ ಬೇಕು ಅಂತಿದೆಯೋ ಆ ಎಲ್ಲ ರಕ್ಷಣೆಯನ್ನು ನಾನು ಕೊಡ್ತೇನೆ, ಏನು ಯೋಚನೆ ಮಾಡಬೇಡಿ, ಬನ್ನಿ ಅಂತ ಕೃಷ್ಣ ಎಲ್ಲ ಗೋವಳರಿಗೂ ಕೂಡ ಹೇಳ್ತಾ ಇದ್ದಾನೆ. ಎಲ್ಲರೂ ಕೂಡ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ತಥಾ ನಿರ್ವಿವಿಶುರ್ಗರ್ತಂ ಕೃಷ್ಣಾಶ್ವಾಸಿತ ಮಾನಸಾಹ ಯಥಾವಕಾಶಂ ಸಧನಾಹ ಗೋಪ್ರಜಾಸೋಪಜೀವನಾಹ. ಕೃಷ್ಣ ನೀಡಿದ ಆಶ್ವಾಸನೆಯನ್ನ ಗಟ್ಟಿಯಾಗಿ ನಂಬಿಕೊಂಡು ಅವರೆಲ್ಲ ಹೇಳಿದ ಹಾಗೆ ಗೋವುಗಳು, ಮಕ್ಕಳು, ಈ ದಿನನಿತ್ಯದ ಊಟ ಮುಂತಾದವುಗಳಿಗೆ ಬೇಕಾದಂತಹ ಸಾಮಗ್ರಿಗಳು, ಇದು ಎಲ್ಲದರ ಜೊತೆಯಲ್ಲಿ ಪರ್ವತದ ಕೆಳಭಾಗಕ್ಕೆ ಬಂದು ಆ ದೊಡ್ಡದಾದ ಅವಕಾಶ ಏನಿದೆಯೋ ಅದರಲ್ಲಿ ಸೇರಿಕೊಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಆ ಕೆಳಗಡೆಯಲ್ಲಿ ಬಂದಾಗ 7 ದಿವಸ ಕೃಷ್ಣ ಆ ಪರ್ವತವನ್ನ ಹಿಡಿದುಕೊಂಡು ನಿಲ್ತಾನೆ. 7 ದಿವಸ ಹಸಿವು ನೀರಡಿಕೆ ಬೇಕಾದಷ್ಟು ಅವ್ರು ತಂದ್ಕೊಂಡಿದ್ದಾರೆ. ಆದ್ರೂ ಯಾವುದರ ಯೋಚನೆಯೂ ಇಲ್ಲ. ಯಾಕೆಂದ್ರೆ ಕೃಷ್ಣನನ್ನ 7 ದಿವಸಗಳ ಕಾಲ ತಮ್ಮ ಎದುರುಗಳಲ್ಲೇ ನಿಂತುಕೊಂಡಂತಹ ಕೃಷ್ಣನನ್ನು ನೋಡುವ ಅವಕಾಶ ಯಾರಿಗ್ ಸಿಗತ್ತೆ ಹೇಳಿ? ನಾವು ಉಡುಪಿ ಕೃಷ್ಣನ ಪ್ರತಿಮೆಯನ್ನು ನೋಡ್ಲಿಕ್ಕೆ 7 ಸೆಕೆಂಡ್ಗಳಷ್ಟು ಸಮಯ ಕೊಡೋದಿಲ್ಲ. ಅಲ್ಲಿ ನಿಂತು ಬಿಟ್ರೆ ಮುಂದೆ ಹೋಗಿ ಅಂತ ಹೇಳದ ಆ ಕಡೆ ಹಾಕ್ಬಿಡ್ತಾರೆ. ಕೃಷ್ಣನ ಪ್ರತಿಮೆಯನ್ನು ನೋಡ್ಲಿಕ್ಕೆ ಎಷ್ಟು ಅವಕಾಶ ಸಿಗದೆ ಇರುವ ಸಂದರ್ಭದಲ್ಲಿ 7 ದಿವಸಗಳ ಕಾಲ ಇಷ್ಟೆಲ್ಲ ಇದ್ದಾಗ ಕೃಷ್ಣ 7 ದಿವಸಗಳ ಕಾಲ ತಮ್ಮ ಎದುರಿನಲ್ಲಿಯೇ ನಿಂತಿದ್ದಾನೆ. ಅದು ಸಾಮಾನ್ಯನಾಗಿ ಅಲ್ಲ, ಇಡೀ ಗೋವರ್ಧನ ಪರ್ವತವನ್ನ ಧರಿಸಿಕೊಂಡು ನಿಂತಿದ್ದಾನೆ ಅಂತಾದಾಗ, ಒಂದು ಹೆಜ್ಜೆಯೂ ಕದಲದೇನೆ ನಿಂತಿದ್ದಾನೆ ಆ 7-8 ವರ್ಷಗಳ ಬಾಲಕ ಅಂತಾದಾಗ ಆ ಕೃಷ್ಣನ ಮುಖದಲ್ಲಿ ಆಯಾಸವಿಲ್ಲ. ಯಾವಾಗ್ಲೂ ಒಳ್ಳೆ ನಗುವಿನಿಂದ ಕೂಡಿದಂತಹ, ಮಂದಹಾಸದಿಂದ ಕೂಡಿದಂತಹ ಕೃಷ್ಣನ ಮುಖವನ್ನು ನೋಡ್ತಾ ಇದ್ದಾರೆ. ನೋಡಿದಾಗ ಬಹಳ ಸಂತೋಷವಾಗಿದೆ. ಹಸಿವು ನೀರಡಿಕೆಗಳು ಇದು ಯಾವುದರ ಪರಿವೆಯೂ ಇಲ್ಲದೇನೆ ಕೃಷ್ಣನ ಮುಖವನ್ನು ನೋಡ್ತಾ ಅವರೆಲ್ಲರೂ ಕೂಡ ನಿಂತುಕೊಂಡಿದ್ದಾರೆ ಅಂತ ಇಷ್ಟು ಕಥೆಯನ್ನ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಮುಂದೆ ಏನಾಯ್ತು ಅನ್ನೋದನ್ನ ಹೇಳ್ತಾರೆ. ಇಂದ್ರನ ಅಹಂಕಾರ ಎಲ್ಲ ಇಳಿಯತ್ತೆ. ಇಂದ್ರ ಬಂದು ಕೃಷ್ಣನ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾನೆ. ಆ ಕಥೆಗಳು ಮುಂದಿನ ಭಾಗದಲ್ಲಿ ಬರುತ್ತೆ. ಆ ತರದ ಕೃಷ್ಣನ ಈ ಛತ್ರದ ಕೆಳಗಡೆಯಲ್ಲಿ, ಕೃಷ್ಣನ ಅಭಯ ದಾನದ ಕೆಳಗಡೆಯಲ್ಲಿ ನಾವೆಲ್ಲರೂ ಕೂಡ ಬದುಕೋಣ. ಆ ಕೃಷ್ಣನ ಭಕ್ತಿಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿಕೊಳ್ಳೋಣ ಅಂತ ಹೇಳಿಕೊಳ್ತಾ ಈ ಪಾಠವನ್ನ ನಾವು ಪರಮಾತ್ಮನಲ್ಲಿ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.